ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಫಲವಾಗಿರುವ ರಾಜ್ಯ ಸರ್ಕಾರಕ್ಕೆ, ಸರ್ಕಾರಕ್ಕೆ ಜಿಲ್ಲೆಯ ವತಿಯಿಂದ ಇಂದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಈಗ ಪಾಟೀಲ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಬೆಳಗಾವಿ ವಿಭಾಗದ ಪ್ರಭಾರಿಗಳು ಹಿರಿಯರು ಚಂದ್ರಶೇಖರ್ ಕೋರ್ತೇನೆ. ಅದೇ ರೀತಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಬಸವ ಬಿರಾದಾರ್, ಸುಮಿತ್ರ ಬಾಗಲಕೋಟ್, ಜೋಗುರಣ್ಣವರಿಗೂ ಕೂಡ ಸ್ವಾಗತ ಕೋರ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕಂತ ಮಂಜಾಲೆ ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ, ಮಾತಾ ಕಿ ಜೈ. ಹೊರಗಡಕ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ರಾಜ್ಯದಲ್ಲಿ ಇರುವಂತಹ ಮಾನಗೇಡಿ ಕಾಂಗ್ರೆಸ್ ಸರ್ಕಾರ ಕಳೆದ ಚುನಾವಣೆ ಒಳಗ ಮಹಿಳೆಯರ ಓಟುಗಳನ್ನ ಕಬಳಿಸಿಕೊಳ್ಳೋಕೆ ಯಾವ ರೀತಿ ಮೋಸ ಮಾಡ್ತಂದ್ರ ಪ್ರತಿಯೊಂದು ಯೋಜನೆ ಒಳಗೂ ತಮ್ಮ ಹೆಣ್ಣು ಮಕ್ಕಳ ಹೆಸರನ್ನ ಬಳಸ್ಕೊಂಡ್ರು. ಇವರು ಹೆಣ್ಣು ಮಕ್ಕಳ ಹೆಸರು ಬಳಸ್ಕೊಂಡು ಇವತ್ತು ರಾಜ್ಯದೊಳಗೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳು ನಡೀತಾ ಇದೆ. ಇವತ್ತು ಅವ್ರಿಗೆ ಹೆಣ್ಣು ಮಕ್ಕಳು ಕಾಣ್ತಾ ಇಲ್ಲ. ಅದೇ ಭಾಜಪ ಸರ್ಕಾರ ಇದ್ದಾಗ ಭಾಜಪ ಸರ್ಕಾರ ಇರುವಂತ ಕ್ಷೇತ್ರಗಳಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಹತ್ಯೆ ಆಯ್ತು, ಏನೋ ಆತ್ಮಹತ್ಯೆ ಮಾಡ್ಕೊಂಡು ತನ್ನ ವ್ಯವಹಾರಕ್ಕೆ ಸತ್ತ ಅಂದ್ರೆ ಇಡೀ ಒಂದು ಪಟಾಲಂಗನೆ ಎದ್ದುಕೊಂಡು ಕಿತ್ಕೊಂಡು ಓಡ್ ಬರ್ತಾ ಇತ್ತು. ಗೋರಿ ಒಳಗಿರುವಂತ ಇಂದಿರಾ ಗಾಂಧಿ, ನೆಹರು ಕೂಡ ಎದ್ದು ಓಡ್ ಬರ್ತಿದ್ರು. ಇವತ್ತು ಒಂಟಮೂರಿ ಒಳಗ ಏನಾಯ್ತು, ಒಬ್ಬ ಪೌರ ಕಾರ್ಮಿಕ ಮಹಿಳೆ ದಿನ ಬೆಳಗಾದ್ರೆ ಇವ್ರ ಮನೆ ಅಂಗಳವನ್ನ ಇವ್ರು ಮಾಡಿರುವಂತ ಕೊಳಕನ್ನ ಬಳದು ಸ್ವಚ್ಛ ಮಾಡುವಂತ ಮಹಿಳೆಯ ಮೇಲೆ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ಅವರು ದೌರ್ಜನ್ಯ ಮಾಡಿದ್ರು. ಇವತ್ತು ಎಲ್ಲದ ಕಾಂಗ್ರೆಸ್ ಸರ್ಕಾರ? ಯಾವ ಒಬ್ಬ ಪ್ರತಿನಿಧಿಗಳು, ಮುಖ್ಯಮಂತ್ರಿಗಳು ಬಂದ್ರೇನಲ್ಲಿ ಇಲ್ಲ. ಇವತ್ತು ಈ ಇಂಥ ಸಂದರ್ಭದೊಳಗೆ ಇವರಿಗೆ ಮಹಿಳೆಯರು ಬೇಕಾಗಿಲ್ಲ, ಓಟ್ ಬೇಕಾದ್ರೆ ಮಾತ್ರ ಮಹಿಳೆಯರನ್ನ ಬಳಸ್ಕೊಳ್ಳುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಂದಿನ ದಿನಗಳಲ್ಲಿ ಜನ ಅವ್ರನ್ನ ಆದಷ್ಟು ಬೇಗ ಈ ಸರ್ಕಾರದಿಂದ ಕಿತ್ತೊಗೆದು ಮತ್ತೊಮ್ಮೆ ಭಾಜಪ ಸರ್ಕಾರವನ್ನ ತರಬೇಕು. ಭಾಜಪ ಸರ್ಕಾರ ಇದ್ದಾಗ ಮಾತ್ರ ಮಹಿಳೆಯರು ಸುರಕ್ಷಿತವಾಗಿರ್ತಾರ ಅನ್ನುವಂತಹ ಒಂದು ಭರವಸೆಯನ್ನ ನಾನು ವ್ಯಕ್ತಪಡಿಸ್ತಾ ನನಗೆ ಮಾತನಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಅವಕಾಶ, ಧನ್ಯವಾದಗಳನ್ನು ಹೇಳಿ ಎರಡು ಮಾತುಗಳನ್ನ ಮುಗಿಸಿ. ಬೆಳಗಾವಿ ಜಿಲ್ಲೆ ಒಂಟಮೂರಿ ಗ್ರಾಮದಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ, ಪೌರ ಕಾರ್ಮಿಕರ ಮಹಿಳೆಯ ಮೇಲೆ ಅಲ್ಲಿರ್ತಕ್ಕಂಥ ಪುರುಷ ಸಮಾಜ ಎಲ್ಲರೂ ತಲೆ ತೆಗೆಸುವಂಥ ಒಂದು ಘಟನೆಯನ್ನ ಇಡೀ ದೇಶ ಬೆಚ್ಚ ಬೀಳುವಂತ ಮಾಡಿದೆ. ಇವತ್ತು ತಪ್ಪಿಸತ್ರ ಯಾರು ಅವ್ರ ಮೇಲೆ ಉಗ್ರ ಕ್ರಮ ಆಗಬೇಕು ಅನ್ನುವಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ಮತ್ತು ನಗರ ಘಟಕದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನೆಯಲ್ಲಿ ಈ ಪ್ರತಿಭಟನೆ ನೇತೃತ್ವ ವಹಿಸಿದಂತಹ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ RS ಪಾಟೀಲ್ ರೇ, ಮಹಿಳಾ ಮೋರ್ಚಾದ ಎಲ್ಲ ಇವತ್ತು ನಿಜಕ್ಕೂ ಕೂಡ ಇವತ್ತ ಕರ್ನಾಟಕದಲ್ಲಿ ನೇತೃತ್ವ ವಹಿಸಿ ಸರ್ಕಾರ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರು ಕೊಟ್ಟಂತ ಭರವಸೆಗಳ ಯಾವುದೂ ಕೂಡ ಈಡೇರಿಲ್ಲ. ಜನ ಇವತ್ತ ಅವ್ರು ಯಾಕೆ ಓಟ್ ಹಾಕ್ಯವ ಅನ್ನುವಂಥದ್ದನ್ನ ಪ್ರತಿಯೊಂದು ಜನಸಾಮಾನ್ಯರಿಗೆ ಕೇಳಿದ್ರೆ ನಾವು ಯಾಕೆ ಓಟ್ ಹಾಕ್ಬೇಕು ಅಂತ ಹೇಳಿದ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇವತ್ತು ಮಹಿಳೆಯರಿಗಂತೂ ಕೂಡ ಒಂದು ಕೈಯಿಂದ ಕಸ್ಕೊಳ್ಳೋದು, ಇನ್ನೊಂದು ಕೈಗೆ ಕೊಡೋದು, ನಮ್ಮ ಹಣನೇ ತಗೊಂಡು ನಮಗೆ ಕೊಡ್ತಕ್ಕಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನ ಎಂದೂ ಮಾಡಲಾರದಂತಹ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇತ್ತೀಚೆಗೆ ಮಹಿಳೆಯರ ಮೇಲೆ ಅನಾಗರಿಕವಾಗಿ ವರ್ತಿಸಿದಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷೆ ಆಗಿಲ್ಲ ಅಥವಾ ಕಾಂಗ್ರೆಸ್ ನೇತೃತ್ವ ಸರ್ಕಾರದಲ್ಲಿ ಹೋಗಿ ವಿಚಾರಣೆ ಮಾಡುವಂತಹ ಸೌಜನ್ಯ ಕೂಡ ತೋರಿಲ್ಲ. ಆದ್ರೆ ಕೇಂದ್ರದಲ್ಲಿರ್ತಕ್ಕಂತಹ ಮಹಿಳಾ ಆಯೋಗ ಆ ಗ್ರಾಮಕ್ಕೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಇಷ್ಟಾದರೂ ನೋಡಿ ಕಾಂಗ್ರೆಸ್ ಸರ್ಕಾರ ಅವರು
ಇವತ್ತ ಮಹಿಳೆಯರಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿ ದೌರ್ಜನ್ಯ ಅತ್ಯಾಚಾರ ಮಾಡುವಂತ ವ್ಯಕ್ತಿಗಳಿಗೆ ಸೂಕ್ತವಾದಂತ ಉಗ್ರವಾದಂತ ಶಿಕ್ಷೆಯನ್ನು ಕೊಡಬೇಕು. ಅಕಸ್ಮಾತ್ ಏನಾದರೂ ಮಾಡದಿದ್ರೆ ಭಾರತೀಯ ಜನತಾ ಪಾರ್ಟಿ ಬೀದಿಗಳಲ್ಲಿ ಹೋರಾಟ ಮಾಡ್ತದ. ಇನ್ನು ಕೆಲವೇ ದಿವಸಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ಆಯ್ತಂದ್ರೆ ಅವರು ಕುರ್ಚಿ ಖಾಲಿ ಮಾಡಬೇಕನ್ನುವಂತ ಎಚ್ಚರಿಕೆ ಮಾತನ್ನ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮಹಿಳೆ ಮೇಲೆ ಆದಂತಹ ದೌರ್ಜನ್ಯವನ್ನು ಖಂಡಿಸಿ ಇಡೀ ರಾಜ್ಯದ ತುಂಬೆಲ್ಲ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ಈ ಪ್ರತಿಭಟನೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾದ ಆರ್.ಎಸ್. ಪಾಟೀಲ್ ಕುಚ್ಮಾಳ್ ಅವರೇ, ವಿಭಾಗ ಮಾಧ್ಯಮದ ಮಿತ್ರರೇ, ಇವತ್ತು ಇಡೀ ಸರ್ಕಾರ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಭಾಗಿಯಾಗಿದೆ. ಅದೇ ಜಿಲ್ಲೆಯ ವಂಟಮೂರಿ ಗ್ರಾಮದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಒಬ್ಬ ಮಹಿಳೆಯನ್ನ ಅತ್ಯಂತ ಹೀನಾಯವಾಗಿ ಕಂಬಕ್ಕೆ ಕಟ್ಟಿ ವಿವಸ್ತ್ರಗೊಳಿಸಿ ಹಲ್ಲೆಯನ್ನ ಮಾಡಿ ಇವತ್ತು ದೌರ್ಜನ್ಯವನ್ನ ಬೆಳಗಾವಿಯಲ್ಲೇ ನಡೆದಿದೆ. ಇಡೀ ಸರ್ಕಾರ ಬೆಳಗಾವಿಯಲ್ಲಿದೆ ಬಂಧುಗಳೇ. ಮುಖ್ಯಮಂತ್ರಿಗಳು ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಬೀದರ್ ಹಿಡಿದು ಚಾಮರಾಜನಗರವರೆಗೂ ಯಾರೂ ಕೂಡ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರು ಸುರಕ್ಷಿತ ಇಲ್ಲ ಅನ್ನುವಂಥ ಭಾವನೆ ಇವತ್ತು ರಾಜ್ಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ, ಏನ್ ಮಾಡ್ತಾ ಇದ್ದಾರೆ ಗೃಹ ಮಂತ್ರಿಗಳು, ಎಲ್ಲರೂ ಕೂಡ ಸಂಪೂರ್ಣ ಸರ್ಕಾರ ಇವತ್ತು ವಿಫಲವಾಗಿದೆ, ಭ್ರಷ್ಟಾಚಾರದಲ್ಲಿ ತೊಡಗಿದೆ, ವರ್ಗಾವಣೆ ದಂಧೆಯಲ್ಲಿ ತೊಡಗಿದೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇದೇ ರೀತಿ ಮುಂದುವರೆದರೆ ಬರುವಂತ ದಿನಮಾನಗಳಲ್ಲಿ ಈ ಭ್ರಷ್ಟ ಮತ್ತು ದಲಿತ ವಿರೋಧಿ ಸರ್ಕಾರವನ್ನ ತೆಗೆದುಹಾಕಿ ಕೂಡಲೇ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೆ ತರಬೇಕಂತ ಹೇಳಿ ನಾನು ಮನವಿಯನ್ನು ಮಾಡಿಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. भारत माता की भारत माता की ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವಿಫಲರಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕೊಲೆಗಡಕ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ಭಾಗದ ಪ್ರಭಾರಿಗಳಾದ ಚಂದ್ರಶೇಖರ್ ರಾಜ್ಯದಲ್ಲಿ ಅಧಿವೇಶನ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಅದೇ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ವಂಟಮೂರಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಕೃತ್ಯ ದೇಶದ ಮುಂದೆ ಕರ್ನಾಟಕ ತಲೆ ತಗ್ಗಿಸುವಂಥ ರೀತಿ ಒಳಗೆ ನಡೆದಿರ್ತಕ್ಕಂಥ ಅಮಾನವೀಯ ಘಟನೆ. ಒಬ್ಬ ಮಹಿಳೆ, ಒಬ್ಬ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ತಾಯಿ ಯಾವುದೋ ಒಂದು ಕಾರಣಕ್ಕೆ ಆ ತಾಯಿನ ಮನೆಯಿಂದ ಹೊರಗೆ ಕರ್ಕೊಂಡು ಬಂದು ವಿವಸ್ತ್ರಗೊಳಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ಹೊಡಿತಕ್ಕಂಥ ಕೃತ್ಯ ನಡೆದ್ರೆ ಪೊಲೀಸ್ ಇಲಾಖೆ ತಕ್ಷಣಕ್ಕೆ ಹೋಗಿ ಅಲ್ಲಿ ತಡಿತಕ್ಕಂಥ ಕಾರ್ಯ ಆಗಿಲ್ಲ. ಇಂಥ ಒಂದು ಹೀರು ಕೃತ್ಯ ನಡೆದರೂ ಕೂಡ ಮುಖ್ಯಮಂತ್ರಿಗಳು ವಿಧಾನಸಭೆ ಒಳಗೆ, ಗೃಹ ಮಂತ್ರಿಗಳು ವಿಧಾನಸಭೆ ಒಳಗೆ, ಇಡೀ ಮಂತ್ರಿಮಂಡಲ ಅಲ್ಲೇ ಇದ್ರೂ ಕೂಡ ಅಂದ್ರೆ ಎಷ್ಟೊಂದು ಲಜ್ಜೆಗೆಟ್ಟದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಂದ್ರೆ ಜನರ ಭಯನೇ ಇಲ್ಲದಂಥ ಸ್ಥಿತಿ ಒಳಗೆ ಇವತ್ತು ನಿರ್ಮಾಣ ಆಗಿದೆ. ಕಳೆದ 4 ದಿವಸ ಆಯಿತು, ಇವತ್ತಿನವರೆಗೂ ಕೂಡ ಮುಖ್ಯಮಂತ್ರಿಗಳು ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಆಗಿಲ್ಲ ಇವತ್ತು. ಅಂದ್ರೆ ಮುಖ್ಯಮಂತ್ರಿಗಳಿಗೆ ಏನು ಬಂಡ ಧೈರ್ಯ ಅಂತ ನಿಮ್ಗೆ, ಅಂದ್ರೆ ಮಾನವೀಯತೆ ಇಲ್ವಾ ನಿಮ್ಗೆ, ಮನುಷ್ಯತ್ವನೇ ಇಲ್ಲ ನಿಮ್ಗೆ. ನಿಮ್ಮ ಪಕ್ಕಕ್ಕೆ ಒಬ್ಬ ಮನೆ ಹೆಣ್ಮಗಳು, ಒಬ್ಬ ಪರಿಶಿಷ್ಟ ಜಾತಿ ಹೆಣ್ಮಗಳು ಇಂಥ ಒಂದು ಹೀನ ಕೃತ್ಯ ಆಗ್ಯದ ಅಂದ್ರೆ ನೀವು ಹೋಗಿ ಸೌಜನ್ಯಕ್ಕೂ ಭೇಟಿಯಾಗಿ ಸಾಂತ್ವನ ಹೇಳ್ತಕ್ಕಂಥ ಕಾರ್ಯ ನಿಮ್ಮ ಕಡೆಯಿಂದ ಆಗಿಲ್ಲ ಅಂದ್ರೆ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೇಕಂತ ಹೇಳಿ ಕಳೆದ 6 ತಿಂಗಳ ಕಳೆದ ಒಂದು ಸರ್ಕಾರ ಬಂದು ಇವತ್ತು ಇಡೀ ಸರ್ಕಾರ ಎಲ್ಲಿ ಹೊಂಟದ ನಿಮ್ಮದು? ಸಿದ್ದರಾಮಯ್ಯನವರೇ, ಹಿಂದೆ ನೀವೇ ಮುಖ್ಯಮಂತ್ರಿ ಆಗಿದ್ರಿ, ಇಡೀ ರಾಜ್ಯದಲ್ಲಿ 23 ಹಿಂದೂ ಯುವಕರನ್ನ ಹತ್ಯೆ ಮಾಡಿದರು. ಏನಾಯ್ತು ಇವತ್ತು ರಾಜ್ಯದಲ್ಲಿ? ಇವತ್ತು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದ್ರೆ ಒಬ್ಬ ಡಿ.ಕೆ. ಶಿವಕುಮಾರ್ KPCC ಅಧ್ಯಕ್ಷ ಹೇಳಿಕೆ ಕೊಟ್ಟ. ಏನಂದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿದ್ದನ್ನ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋ ರೀತಿ ಒಳಗೆ ಉತ್ತರ. ಅವರೆಲ್ಲ ನಮ್ಮ ಫ್ರೆಂಡ್ಸು, ನಾವು ಬ್ರದರ್ಸ್ ಅಂತ ಹೇಳಿಕೆ ಕೊಟ್ರಿ. ಇವತ್ತು NIAದವ್ರು ಅದರ ಬಗ್ಗೆ ಕೊಟ್ಟಾರ, ಸ್ಟೇಟ್ಮೆಂಟ್ ಕೊಟ್ಟಾರ. ಇವತ್ತು ತನಿಖೆ ನಡೆದದ. ಇವತ್ತು ಏನು ಹೇಳ್ತೀರಿ ಅದಕ್ಕೆ ಉತ್ತರ ನಿಮ್ಮದು? ಆದ್ರೆ ಭ್ರಷ್ಟಾಚಾರ ಮಾಡಿದ್ರು ಸಮರ್ಥನೆ ಮಾಡ್ಕೊಡುದು, ಕೊಲೆ ಮಾಡಿದ್ರು ಸಮರ್ಥನೆ ಮಾಡ್ಕೊಡುದು, ಇಡೀ ದೇಶದೊಳಗೆ ಭಯೋತ್ಪಾದನೆ ನುಗ್ಗಿ ಎಲ್ಲೆಂದರ ಅಲ್ಲಿ ದಾಳಿ ಮಾಡಿದ್ರು ಕೂಡ ಅದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳುವಂಥ ರೀತಿ ಒಳಗೆ
ನೀವು ನಿಂತೀರಿ ಅಂದ್ರೆ ನಿಮ್ಗೆ ಏನು ಮಾನ ಮರ್ಯಾದೆ ಇದೆ? ಒಂದು ಪವಿತ್ರ ಕಾರ್ಯ, ಒಂದು ಪಾರ್ಲಿಮೆಂಟದೊಳಗ ಕುಕ್ಕಂಜೆ ವ್ಯಕ್ತಿಗಳು ಇವತ್ತು ಪಾರ್ಲಿಮೆಂಟ್ದಾಗ ಹೋದ್ರೆ 10 ವರ್ಷ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಒಬ್ಬ ದಿಗ್ವಿಜಯ್ ಸಿಂಗ್ ಅವಿವೇಕಿ ವ್ಯಕ್ತಿ ಇವತ್ತು ನಿರುದ್ಯೋಗ ಸಂಬಂಧ ಮಾಡಾರ ಅಂತ ಸಮರ್ಥನೆ ಮಾಡ್ಕೊಳ್ಳೋ ರೀತಿ ಒಳಗೆ ನೀವು ಹೋಗ್ತೀರಿ ಅಂದ್ರೆ ನಿಮ್ಮ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೆಂಟ್ರಲ್ದಾಗ ಇರ್ಬೋದು, ಕಾಂಗ್ರೆಸ್ ರಾಜ್ಯದಲ್ಲಿ ಇರ್ಬೋದು, ಅಂದ್ರೆ ನಿಮ್ಮದ ಬೌದ್ಧಿಕ ದಿವಾಳಿ ತರ ಎಲ್ಲಿ ಹೋಗ್ಯದಂತ ನಿಮ್ಮದು ಬುದ್ಧಿ ಭ್ರಮಣೆ ಆಗ್ಯದ ಇವ್ರಿಗೆ. ಅಂದ್ರೆ ದೇಶದ ಸುರಕ್ಷತೆ ಅಂತಾನೆ ಇವ್ರಿಗೆ ಖಬರಿಲ್ಲ ಇವ್ರಿಗೆ. ಹಿಂಗಾಗಿ 60 ವರ್ಷದಲ್ಲಿ ಇಡೀ ದೇಶದಲ್ಲಿ ಎಲ್ಲಿಂದರಲ್ಲಿ ಭಯೋತ್ಪಾದನೆ, ಇವತ್ತು ಕಾಶ್ಮೀರ ಸಮಸ್ಯೆದೊಳಗೆ ಯಾವ ರೀತಿ ನೀವು ತೊಡಗಿದಿರಿ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬರ್ತದ ಅವಾಗ ಜನ ಸುರಕ್ಷತೆ ಇರಂಗಿಲ್ಲ. ಬಂದು 2ನೇ ತಿಂಗಳದಾಗ 53 ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು. ಇವತ್ತು 100 ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಾರ ಕೂಡ ನಿಮ್ಗೆ ಖಬರಿಲ್ಲ ಸಿದ್ದರಾಮಯ್ಯನವರೇ. ಜನಸಾಮಾನ್ಯರು ಇವತ್ತು ರಕ್ಷಣೆ ಇಲ್ಲ. ರಾಜ್ಯದ ಇವತ್ತ ಒಂದು ಕಡೆ ಹೇಳ್ತಾರೆ ನಾವು ಸಮತೋಲನ ಮಾಡ್ಬೇಕಂತ ಹೇಳ್ತಾರೆ. ಏನು ಸಮತೋಲನ ಮಾಡ್ತೀರಿ? ಇವತ್ತು ಭ್ರೂಣ ಹತ್ಯೆಗಳ ಬಗ್ಗೆ ನೀವು ಬರೀ ತನಿಖೆ ಅಂತ ಹೇಳ್ತೀರಿ, ಆದ್ರೆ ಯಾಕೆ ಕೆಲವೇ ಭಯ ಇಲ್ಲದೆ ಇವತ್ತು ನಡೆದಾಗೆಲ್ಲ ಕೆಟ್ಟ ಚಟುವಟಿಕೆಗಳ ರಾಜ್ಯದಲ್ಲಿ. ಹೀಗಾಗಿ ರಾಜ್ಯದೊಳಗೆ ಇವತ್ತು ಇಡೀ ಸರ್ಕಾರ ವಿಫಲ ಆಗ್ಯದ, ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗ್ಯದ. ಹೀಗಾಗಿ ತಕ್ಷಣವೇ ರಾಷ್ಟ್ರಪತಿಗಳು ರಾಜ್ಯದ ಕಡೆ ಗಮನ ಹರಿಸಬೇಕು. ಈ ರಾಜ್ಯಘಟ್ಟ ಕಾಂಗ್ರೆಸ್ ಸರ್ಕಾರ ತೆಗೆದೊಗಿಬೇಕಂತ ಹೇಳಿ ನಾನು ಈ ಮೂಲಕ ಆಗ್ರಹ ಪಡಿಸ್ತೇನೆ. ಯಾರು ಈ ಒಂಟಮೂರಿ ಒಳಗ ಈ ಹೀನ ಕೃತ್ಯಕ್ಕೆ ಕಾರಣಕರ್ತರಾಗ್ಯಾರ ಅವರನ್ನ ಬರೀ ಬಂಧಿಸಿ ಕಾನೂನು ವ್ಯವಸ್ಥೆ ನಾವು ಮಾಡಿವಂತಲ್ಲ, ಅವರು ಉಗ್ರವಾಗಿ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಪರಿಸ್ಥಿತಿ ಗಲ್ಲ ಶಿಕ್ಷೆ ಆಗ್ತಿರ್ತಕ್ಕಂಥ ಕಾರ್ಯದೊಳಗೆ ಸರ್ಕಾರ ನೋಡ್ಬೇಕಂತ ಹೇಳಿ ಆಗ್ರಹ ಪಡಿಸಿ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ ಒಳಗೆ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇದೇ ರೀತಿ ನೀವು ಕಾನೂನು ವ್ಯವಸ್ಥೆಯ ಬಗ್ಗೆ ನೀವು ನಿರ್ಲಕ್ಷ್ಯ ಧೋರಣೆ ತೋರಿದ್ದೆ ಆದ್ರೆ ಭಾರತೀಯ ಜನತಾ ಪಕ್ಷ ಕೊಡಂಗಿಲ್ಲ. ಎಲ್ಲ ಕಡೆ ಬೀದಿ ಬಂದು ಹೋರಾಟ ಮಾಡ್ತಕ್ಕಂಥ ಕಾರ್ಯ ನಾವು ಮಾಡ್ತೀವಿ ಅಂತೇಳಿ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟು ಇಲ್ಲಿ ಈ ಪ್ರತಿಭಟನೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಎಲ್ಲ ಹಿರಿಯರಿಗೂ ಬಂದು ನಾನು ಮಾತುಕತೆ ಮಾಡ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಹಾಂ ಮೇಡಮ್. ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವತಿಯಿಂದ ಒಂಟಮೂರಿಯಲ್ಲಿರುವಂಥ ಕೃತ್ಯವನ್ನು ಖಂಡಿಸಿ ನಾವೆಲ್ಲರೂ ಇವತ್ತು ಸ್ಟ್ರೈಕ್ ಮಾಡಿದ್ದೇವೆ. ಒಂಟಮೂರಿಯ ಪತ್ತೆ ಮಾಡಿ ಅದನ್ನು ಮೆರವಣಿಗೆ ಮಾಡುವಂಥ ಇಡೀ ರಾಜ್ಯಕ್ಕೆ ಗೊತ್ತಾದರೂ ರಾಜ್ಯದ ಒಂದು ಮಹಿಳಾ ಕಾರ್ಯಕಾರಿಣಿ ಸದಸ್ಯರಾದಂಥ ಹಾಗೂ ರಾಜ್ಯದ ಒಂದು ಮಂತ್ರಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನ ನೇರವಾಗಿ ತೆಗೆದುಕೊಂಡು ಅವರಿಗೆಲ್ಲರಿಗೂ ಶಿಕ್ಷೆ ಕೊಡಿಸ್ಬೇಕು. ಅವರಿಗೆ ನಾವು ವಿನಂತಿಪೂರ್ವಕ ನಾವು ಬೇಡಿಕೆಗಳನ್ನು ನೀಡುತ್ತೇವೆ. ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ಅವರಿಗೆ ಆದ ಅನ್ಯಾಯವನ್ನು ಸರಿಪಡಿಸಬೇಕು. ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಧಿವೇಶನ ಇರೋದರಿಂದ ಮುಖ್ಯಮಂತ್ರಿಗಳು ಸಹಿತ ಅವರಲ್ಲಿ ಹೋಗಿ ಕ್ಷಮೆ ಯಾಚನೆ ಮಾಡಬೇಕೆಂದು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕೆಂದು ನಾವು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಮಲ್ಲಮ್ಮ ಜೋಗು ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಕೈಗೊಳ್ಳುವುದು. ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಕರೆ ಮೇರೆಗೆ ಮತ್ತು ಇಡೀ ರಾಜ್ಯಾದ್ಯಂತ ಏನು ಮೊನ್ನೆ ಬೆಳಗಾವಿ ಜಿಲ್ಲೆಯ ಒಂಟಮೂರಿ ಗ್ರಾಮದಲ್ಲಿ ಏನು ಒಂದು ದಲಿತ ಮಹಿಳೆಯ ಮೇಲೆ ವಿವಸ್ತ್ರಗೊಳಿಸಿ ಬತ್ತಲೆ ಮೆರವಣಿಗೆ ಮಾಡಿ ಹೀನ ಕೃತ್ಯದ ವಿರುದ್ಧ ಸೂಕ್ತ ತನಿಖೆ ಆಗಬೇಕು, ತಪ್ಪಿತಸ್ಥರನ್ನು ಕಠಿಣ ಶಿಕ್ಷೆಗೆ ಪಡಿಸಬೇಕಂತೇಳಿ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ದಿವಸ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಯಾಕಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ. ಆ ಒಂದು ಬೆತ್ತಲೆ ಮೆರವಣಿಗೆ ಮಾಡುವಾಗ ಪೊಲೀಸರಿಗೆ ಸೂಚನೆ ಇತ್ತೋ ಇಲ್ಲೋ ಅಥವಾ ಗಸ್ತು ತಿರುಗುವ ಪೊಲೀಸರು ಏನಾಗಿದ್ದರು, ನಿಮ್ಮ ಇಂಟೆಲಿಜೆನ್ಸಿ ಅಂತ ಏನು ಹೇಳ್ತೇವೆ ನಾವು, ಮುಖ್ಯಮಂತ್ರಿ ಕಡೆನೇ ಇರ್ತಂಥ ಇಂಟೆಲಿಜೆನ್ಸಿ ವಿಫಲ ಆಗಿತ್ತು. ಬೆಳಗಾವಿಯಲ್ಲಿ ಅಧಿವೇಶನ ನಡೆದರೂ ಕೂಡ ಮುಖ್ಯಮಂತ್ರಿಗಳು ಸೌಜನ್ಯಕ್ಕೂ ಕೂಡ ಸಂತ್ರಸ್ತರಿಗೆ ಭೇಟಿಯಾಗುವಂಥ ಒಂದು ಯೋಚನೆಗೆ ಹೋಗಲಿಲ್ಲ. ಕೇವಲ ಗೃಹ ಮಂತ್ರಿಗಳಿಗೆ ಕಳಿಸಿ ಕೈ ತೊಳ್ಕೊಂಡ್ಬಿಟ್ರು. ಯಾವಾಗ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಹಮ್ಮಿಕೊತ್ತು ಆವಾಗ ಸರ್ಕಾರ ಎಚ್ಚೆತ್ತು ನಿನ್ನೆ ದಿವಸ ಆ ಮಹಿಳೆಗೆ ಧನ ಸಹಾಯ ಮಾಡುವುದಾಗಿ ನಿನ್ನೆ ಘೋಷಣೆ ಮಾಡಿದ್ರು. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ನಾನು ರಾಜ್ಯಪಾಲರಿಗೆ ಆಗ್ರಹಪಡಿಸ್ತೀನಿ, ಕೂಡಲೇ ಮಧ್ಯಪ್ರವೇಶಿಸಿ ಏನು ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಿ, ಕಾನೂನು ಸುವ್ಯವಸ್ಥೆ ಕಾಪಾಡಲು ರಾಜ್ಯ ಸರ್ಕಾರ ವಿಫಲವಾಗೈತಿ. ಮಹಿಳೆಯರೇ ರಕ್ಷಣೆ ಇಲ್ಲದಂಥ ಈ ಸರ್ಕಾರ ಒಂದು ಕ್ಷಣನೂ ಈ ರಾಜ್ಯದಲ್ಲಿ ಇರಾಕ ಅರ್ಹರಲ್ಲ ಅಂತೇಳಿ ರಾಜ್ಯಪಾಲರು ಕೂಡಲೇ ಮಧ್ಯಪ್ರವೇಶಿಸಿ ಸರ್ಕಾರವನ್ನು ವಜಾಗೊಳಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೀನಿ. ಹಾಂ ಸರ್. ಕರ್ನಾಟಕದ
ಚಳಿಗಾಲ ಅಧಿವೇಶನ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅದೇ ಬೆಳಗಾವಿ ಜಿಲ್ಲೆಯ ಒಂಟಮೂರಿ ಗ್ರಾಮದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಮಹಿಳೆ ಅಲ್ಲಿ ಕುಚತಿಗಳು ಕಾರಣ ಏನೇ ಇರ್ಬೋದು ಆ ತಾಯಿಯನ್ನು ವಿವಸ್ತ್ರಗೊಳಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ತಳಿಸ್ತಕ್ಕಂಥ ಕಾರ್ಯ ನಡೆದರೂ ಕೂಡ ತಕ್ಷಣಕ್ಕೆ ಪೊಲೀಸ್ ಅಲ್ಲಿ ಹೋಗಿ ಅಲ್ಲಿ ತಡಿತಕ್ಕಂಥ ಕೆಲಸ ಆಗಿಲ್ಲ. ಇಡೀ ಸರ್ಕಾರ ಬೆಳಗಾವದಲ್ಲಿ ಅದ, ಮುಖ್ಯಮಂತ್ರಿಗಳು ಬೆಳಗಾವದಲ್ಲಿ ಅದಾರ, ಗೃಹ ಮಂತ್ರಿಗಳದಾರ, ಇಷ್ಟೆಲ್ಲ ಇದ್ರೂ ಕೂಡ ಇಂಥ ಒಂದು ಘಟನೆ ತಡೆಯುವಂಥ ಕಾರ್ಯ ಆಗಿಲ್ಲ. ಆದ ಮೇಲೆ ಇವತ್ತಿಗೂ ಕೂಡ ಮುಖ್ಯಮಂತ್ರಿಗಳು ಕೂಡ ಹೋಗಿ ಅಲ್ಲಿ ಸಾಂತ್ವನ ಹೇಳ್ತಕ್ಕಂಥ ಕಾರ್ಯ ಆಗಿಲ್ಲ. ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ಎಂಥ ಇವತ್ತು ಮೌನ ಕುಂತದಂತ ಅನ್ನುವಂಥದ್ರ ಬಗ್ಗೆ ಇವತ್ತು ಇಡೀ ರಾಜ್ಯದ ಜನತೆ ನೋಡ್ಬೇಕಂತ ಹೇಳಿ ಸಿದ್ದರಾಮಯ್ಯನವ್ರದ್ದು ಯಾವಾಗ ಸರ್ಕಾರ ಬರ್ತದ ಅವಾಗ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಂಬುದೇ ಇರಂಗಿಲ್ಲ. ಹಿಂದೆ ಅವರು ಅಧಿಕಾರದಾಗಿದ್ದಾಗ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹೇಗಾಗಿತ್ತು, ಇವತ್ತು ಬಂದು 7 ತಿಂಗಳಾಯಿತು. ಇವತ್ತು ರೈತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲರಾಗ್ಯಾರ, ಭ್ರೂಣ ಹತ್ಯೆ ತಡೆಯುವಲ್ಲಿ ವಿಫಲರಾಗ್ಯಾರ. ಹೀಗಾಗಿ ಆ ತಾಯಿ ಮಹಿಳೆ ಮೇಲೆ ಇವತ್ತು ಏನು ಇಂಥ ಒಂದು ಕೃತ್ಯ ಮಾಡ್ಯಾರ ಅವ್ರಿಗೆ ಬರೀ ಬಂಧಿಸೋದು ಅಲ್ಲ, ಉಗ್ರವಾಗಿರ್ತಕ್ಕಂಥ ಕಠಿಣ ಶಿಕ್ಷೆ, ಇವತ್ತು ಗಲ್ಲು ಶಿಕ್ಷೆ ಕೊಡ್ತಕ್ಕಂಥ ಒಂದು ಕಾರ್ಯದೊಳಗೆ ಸರ್ಕಾರ ಆಗಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇದೇ ರೀತಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ನೀವು ನಿರ್ಲಕ್ಷ್ಯ ವಹಿಸಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಬೀದಿ ಬಂದು ಹೋರಾಟ ಮಾಡ್ತಕ್ಕಂಥ ಕಾರ್ಯ ಆಗ್ತದಂತ ಅನ್ನೋಂಥದ್ದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಯಾವಾಗ ಭಾರತೀಯ ಜನತಾ ಪಕ್ಷ ಇವತ್ತು ಹೋರಾಟ ಕೈಗೊಂಡದ ಆವಾಗ ನಿನ್ನೆ ಅವರಿಗೆ ಒಂದು ಧನಸಹಾಯ ಘೋಷಣೆ ಮಾಡಿದ್ದಾರೆ. 4 ದಿವಸ ಯಾಕೆ ಮಾಡಲಿಲ್ಲ ಮುಖ್ಯಮಂತ್ರಿಗಳಿಗೆ ನೀವು ಆ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ ನೀವು? ಅಂದರೆ ನಿಮ್ಮನ್ನು ಯಾಕೆ ನಿರ್ಲಕ್ಷ್ಯ? ಪರಿಶಿಷ್ಟ ಜಾತಿ ಬಗ್ಗೆ ನಿಮ್ಮದು ಏನದು? ಇದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಇವತ್ತು ಹೈಕೋರ್ಟ್ ಸದ್ಯಕ್ಕೆ ಚಾಟಿ ಬೀಸ್ತಕ್ಕಂಥ ಕಾರ್ಯ ಆಗಿದೆ. ಹೀಗಾಗಿ ನಾವು ವಿಜಯಪುರ ಜಿಲ್ಲೆಯಿಂದ ಆ ಕುಟುಂಬದ ಬೆನ್ನೆಲುಬಾಗಿ ಭಾರತೀಯ ಜನತಾ ಪಕ್ಷ ನಿಲ್ಲೋದ್ರ ಜೊತೆಗೆ ಇಂಥ ಕೃತ್ಯಗಳ ಭಾಗಿಯಾಗಿರ್ತಕ್ಕಂಥವ್ರು ಮುಂದೆ ಎಲ್ಲೂ ಮಾಡಲಿಕ್ಕೆ ಅವ್ರ ಕೈ ಹಾಕಬಾರ್ದು, ಅಂಥ ಒಂದು ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ಆಗ್ರಹ ಪಕ್ಷದ ಸಂಬಂಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, ಇವತ್ತು ಬಿಜಾಪುರದಲ್ಲಿ ಅದು ಬರೀ ಪ್ರತಿಭಟನೆ ಇದೆ. दो बहुत मारा ಸುಮಾರು 8,000 ಎಕರೆ ವಕಫ್ ಆಸ್ತಿ. ಅದೇನೈತಿ ವಕಫ್ ಅಂದರೆ ಜನರ ಸಲುವಾಗಿ ಅದನ್ನು ಉಪಯೋಗ ಆಗಬೇಕು, ಜನರಿಗೆ ಅದರಿಂದ ಏನಾದರೂ ಉಪಜೀವನಕ್ಕಾಗಲಿ ಅಥವಾ ದೇವರ ಪ್ರಾರ್ಥನೆ ಮಾಡೋಕ್ಕಾಗಲಿ. ವಕಫ್ ಅಂತಂದ್ರೆ ಕೆಲವೊಂದು ಇದ್ದವರು ಶ್ರೀಮಂತ ಜನಾಂಗ ಏನು ಮಾಡ್ತಾರೆ, ತಮ್ಮ ಆಸ್ತಿಯನ್ನು ಧಾರ್ಮಿಕವಾಗಿ ಬಳಸ್ತಾರೆ ಅಂತ ವಕಫ್ ಮಾಡ್ತಾರೆ. ವಕಫ್ ಮೀನ್ಸ್ ಗಿವಿಂಗ್ ಸಮ್ ಪ್ರಾಪರ್ಟಿ for the sake of the worship and for the development of the people. ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂತಂದ್ರೆ ಸುಮಾರು 8,000 ಎಕರೆ ಜಮೀನು ಈ ವಕಫ್ ಆಸ್ತಿ ಏನೈತಿ, ಆ ವಕಫ್ದವರು ಮತ್ತು ಕಂದಾಯ ಇಲಾಖೆದವರು ಕೂಡಿಸಿಂದ ಅವರು ಏನೈತಿ ಮನ್ಸಿಗೆ ಬಂದಾಗ ಯಾರ್ಯಾರು ಕೊಡೋದು ಮಾಡುವುದು ನಮ್ಮಿಂದ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಶ್ರೀ ಗುಜರಾತ್ ಹಿರಿಯ ನ್ಯಾಯವಾದಿ ತಮ್ಮಲ್ಲಿ ಈ ಮೂಲಕ ವಿನಂತಿಸುವುದೇನೆಂದರೆ ಬಿಜಾಪುರ ಜಿಲ್ಲೆಯ 8,000 ಎಕರೆ ವಕಫ್ ಆಸ್ತಿಯನ್ನು ಕಂದಾಯ ಮತ್ತು ವಕಫ್ ಅಧಿಕಾರಿಗಳು ಲಂಚಕ್ಕಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿ ವಕಫ್ ಆಸ್ತಿಯನ್ನು ಸಾರ್ವಜನಿಕರಿಗೆ ಮಾರಾಟ, ವಿಭಜನೆ, ವರ್ಗಾವಣೆ ಮಾಡಿದ್ದಾರೆ. ಸೆಂಟ್ರಲ್ ವಕಫ್ ಬೋರ್ಡ್ ಆ್ಯಕ್ಟ್ 1995 ಕಲಂ 51, 52, 54, 55, 104 A and B ಮತ್ತು ರಾಜ್ಯ ಸರ್ಕಾರದ ಅಧಿಸೂಚನಾ ಪತ್ರ ಹಾಗೂ ಅಧ್ಯತಾಯಿ ಪತ್ರ 2 ಆದೇಶಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕ್ರಮ ಜರುಗಿಸುವ ಕಾರ್ಯಕ್ರಮವನ್ನು ಕರ್ತವ್ಯ ಲೋಪಿಸಿದ್ದಾರೆ. ಕಾರಣ ಉಲ್ಲೇಖ ಪತ್ರಗಳಂತೆ ಸಂಬಂಧಪಟ್ಟ ಆರೋಪಿತ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ
ಜರುಗಿಸಲು ಮತ್ತು ಸರ್ಕಾರಿ ಯಂತ್ರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದರ ಬಗ್ಗೆ ಆರೋಪಿತ ಅಧಿಕಾರಿಗಳ ಮೇಲೆ ಗುನ್ನ ದಾಖಲಿಸಿ ಶಿಸ್ತು ಕ್ರಮ ಜರುಗಿಸಿ ಜಿಲ್ಲೆಯ 8,000 ಎಕರೆ ವಕ್ಫ್ ಆಸ್ತಿಯನ್ನು ಮರು ಸ್ವಾಧೀನಪಡಿಸಿಕೊಂಡು ವಕ್ಫ್ ಖಾತೆಗೆ ಜಮಾ ಮಾಡಲು ವಿನಂತಿ. ಸೊ ಇದು ಏನಿದೆ ಬರೆಯಲ್ಲ ಒಳಗೆ ಯಾರ್ಯಾರದಾರಪ್ಪ ಅಂದ್ರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ಇದೆಲ್ಲ ನಮ್ಮ ಕಲೆಕ್ಟರ್ ಆಫೀಸರ್ಸ್. ಇನ್ನೊಂದು ಮೇನ್ ಮುಖ್ಯ ವಿಷಯ ಅಂತ ಹೇಳಿದ್ರೆ ಇದು ಏನೈತಿ ಅಂತಾರೆ, ಇದು ನಮ್ಮ ಇವರು ಆದೇಶ ಮಾಡಿದ್ರು ಇನ್ನೂವರೆಗೂ ನಮ್ಮ ಜಿಲ್ಲಾ ಅಧಿಕಾರಿಯವರು ಇದಕ್ಕೆ ಇನ್ನೂವರೆಗೂ ಅತಿಕ್ರಮಣ ತೆರವುಗೊಳಿಸಿದ್ದಿಲ್ಲ ಮತ್ತು ಇದ್ರ ಬಗ್ಗೆ ತಮಗೂ ರಿಮೈಂಡ್ ಮಾಡ್ತಾ ಇದ್ದೀವಿ. ಈ ಮುಂದೆ ಬರೋ ದಿನಗಳಲ್ಲಿ ಈ ವಿಷಯಕ್ಕೆ ತಾವು ವಕ್ಫದವರಿಗೆ ಇದನ್ನು ತರಿಸಿ ಈ ವಿಷಯಕ್ಕೆ ಪರಿಗಣಿಸಿ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳು ಮೇನ್ ಅಂದ್ರೆ ಇವರೆಲ್ಲ ನೋಟಿಸ್ ಇಶ್ಯೂ ಮಾಡಬೇಕು. ನೀವೇ ಮಾಡ್ಬೇಕು, ನಿಮ್ದು ಇವರು ಹತ್ರ ಇಲ್ಲ, ಮಿನಿಸ್ಟರ್ ನಿಮ್ಮ ಹತ್ರ ಇಲ್ಲ. ಕಮಿಟಿ ಅವರು ಮೀಟಿಂಗ್ ಕರೆದ ನಮ್ಮದಂತ ಮನವಿ ಬಂದೈತಿ. ನಮ್ಮ ಮಂತ್ರಿಯವ್ರ ಕಡೆಯಿಂದ ಒಂದು ಆದೇಶ ಕೂಡ ಬಂದೈತಿ. ಇದರ ಪ್ರಕಾರ ನೀವು ಏನೇನು ಆಸ್ತಿ ಯಾರಾದ್ರು ಇದು ಮಾಡಿರಪ್ಪ ಅನ್ನೋದು ನಾವು ಬೇಕಾದ್ರೆ ಲಿಸ್ಟ್ ಕೊಟ್ಟಿದ್ದೀವಿ. ನಮ್ಗೆ ಮ್ಯಾಗ ಕ್ರಮ ತಗೋಬೇಕು ಅಂತ ಲಿಸ್ಟು ಕೊಟ್ಟಾರ ಸರ್. ಈಗ ಹಿಂಗಾಗಿತ್ತು ಸರ್. आज हमारे शहर के बहुत ही मोतबर लोग और इज़्ज़त-माब लोग और मशहूर वकला जो है डीसी साहब से मुलाकात किए. हमारे एक इल्तिजा थी डीसी साहब से कि बीजापुर ज़िले में जहाँ जहाँ भी वक़्फ़ की प्रॉपर्टी है आइडेंटिफाई करना ये ज़रूरी है. हालांकि एक लेटर जो है, आर्डर जो है हमारे वक़्फ़ मिनिस्टर की तरफ से भी आया है कि कमेटी बना, जो कमेटी ऑलरेडी है जिसके चेयरमैन डीसी साहब हैं और एसपी साहब हैं, चीफ एग्जीक्यूटिव ऑफिसर, जो इम्पोर्टेंट ऑफिसर्स हैं सब उसके मेंबर्स हैं, तहसीलदार है, तो सबकी एक मीटिंग बुलाकर जो है हमारे ज़िले में 8,000 एकड़ ज़मीन जो है मिसयूज़ हो गई है. समबड़ी है, तो थोड़े लोग खरीदी किए हैं, थोड़े लोग मिसयूज़ कर रहे हैं. जो शॉपिंग सेंटर्स बने हुए हैं लीज पर दिए हैं. तो इससे क्या हो रहा है, पूरी जो वक़्फ़ प्रॉपर्टी है वो बर्बाद हो रही है. एक्चुअली वक़्फ़ का मतलब है जो एक मजहबी काम के लिए इस आस्ती को बहुत पहले ज़माने में जो है बड़े बड़े लोग जो आस्तीवान थे, तो इसको जो है एक मजहबी इसके लिए काम करें जहाँ पर अल्लाह की इबादत हो, जहाँ पर गरीबों के लिए कुछ मदद हो. तो ऐसा आशुर खाने बनाना, वो मकसद से वक़्फ़ किया गया है. लेकिन आज के ज़माने में जो है चंद एक पॉलिटिकल बैक्ड लोग इसको जो है लाखों रुपए वक़्फ़ बोर्ड से लोन लेकर जो है अपने शॉपिंग कॉम्प्लेक्स बना के वहाँ पर धंधा कर रहे हैं. तो इससे जो है कौम को बड़ा नुकसान होता है. तो सेंट्रल वक़्फ़ एक्ट के मुताबिक जो है एक ऑफेंस है. तो इसके लिए हमारी जो डिस्ट्रिक्ट के डिप्टी कमिश्नर हैं उन्होंने जो है इसके चेयरमैन हैं, तो ही शुड कॉल ए मीटिंग ऑफ ऑल द मेंबर एंड सी दैट ऑलरेडी लिस्ट भी उनको पहुंचा है. 8,000 एकड़ जो मिसयूज़ हो रही है हमारे ज़िले में, कौन कौन उसके ऊपर ये चला रहे हैं, मनमानी कर रहे हैं, उन लोगों का एक लिस्ट भी दिया गया है जो ऊपर से आया है. तो उसको जो है मद्देनज़र रखते हुए डीसी साहब सारे लोगों को बुलाकर जो है ही शुड टेक द बैक द वक़्फ़ प्रॉपर्टी मिसयूज बाय द पीपल हु आर इन्वॉल्व इन दिस. चंद वक़्फ़ के अधिकारी भी इसमें इन्वॉल्व हैं, मैं सुनने में आया है, और चंद रेवेन्यू डिपार्टमेंट भी लोग भी जो है वो इसके लिए करप्शन के बेसिस पर इसको मिसयूज़ कर रहे हैं. तो हमारी डीसी साहब से इल्तिजा है, एक निवेदन है कि आप जो है एक कमेटी बुलाकर इसको जल्द अज जल्द वक़्फ़ की जो भी प्रॉपर्टीज़ हैं वो किसी एक के हाथ में नहीं होना चाहिए. जैसे कि बीजापुर में आप देख रहे हैं बहुत सारी मस्जिदों के सामने दुकान बनाकर जो है उसका किराया ले रहे हैं चंद लोग. इट्स नॉट द प्रॉपर वे. ये जो है वक़्फ़ की प्रॉपर्टी है, ये हमारी तुम्हारी नहीं है. तो उसका जो है अगर आप किसी मजहबी काम के लिए उसकी इस्तेमाल कर रहे हैं तो ठीक है. 20-20 दुकान जो है यहाँ पर एक मस्जिद के सामने बंधे हुए हैं, जिसका किराया जो है वहाँ के लोकल जो लोग हैं वो किराया खा रहे हैं, ये गलत बात है. तो इसीलिए हमारा डीसी साहब से रिक्वेस्ट है कि उन सारे लोगों को जो 8,000 एकड़ जो जगह है उसको बुलाकर उसके ऊपर जो है एक एक्शन नोटिस लें
और उनके ऊपर क्रिमिनल केस करें सेंट्रल एक्ट के मुताबिक। ये हमारी रिक्वेस्ट है। इसीलिए हम सारे लोग जो यहाँ पर हमारे मोतबर लोग, इज्जतवार लोग जो है ये हमारे कौम के खातिर इस प्रॉपर्टी को बचाना और इसका फ़ायदा कौम को मिलना, इस गर्ज से हम सब लोग यहाँ पर जमा हुए हैं। यही हमारे डीजी साहब से इल्तिजा है। वक़्फ़ अधिकारियों को मिल के उनको भी समझाएं, वक़्फ़ मिनिस्टर को भी मिले हैं। वक़्फ़ मिनिस्टर भी क्या है, हमारा प्रॉब्लम क्या है बोले तो अभी एक मिनिस्टर को हम एक निवेदन देते हैं, दूसरे बार गए तक दूसरे वक़्फ़ मिनिस्टर बने रहता है। तो वो जो भी पेंडिंग मैटर्स हैं, कैसा है एक्चुअली जो माजी मिनिस्टर रहता है उसकी ड्यूटी बाउंड है कि जो नया मिनिस्टर है उसको पूरे मैटर्स उनको उनके सामने रखना, हैंड ओवर करना और दोनों बैठ के डिस्कशन करना कि भाई मैं जब मिनिस्टर था तो मेरे पास, हमारे पास सिस्टम ऐसा नहीं है। आते ही पहले की गवर्नमेंट को क्रिटिसाइज करना शुरू कर देते हैं, क्या क्या डेवलपमेंट हुआ है, क्या रिकॉर्डेड है, ऑफिसर्स क्या करते हैं, तो जो भी डेवलपमेंट वो मिनिस्ट्री के टाइम पर उसको पूरा बंद करके नए मिनिस्ट्री के सामने नए मसले लेकर जाते हैं। उसकी वजह से मैटर पेंडिंग रहता है। आज जो है वक़्फ़ के मिनिस्टर ने भी लिखा है डीसी साहब को कि उन सारे जो लोग जो 8,000 एकड़ ज़मीन पर कब्जा करके बैठे हैं उनको बुलाएं, उन पर एक्शन नोटिस एक्शन करें, अगर वो नहीं माने तो उनके ऊपर क्रिमिनल केस करें बोल के वक़्फ़ मिनिस्टर भी डीजी साहब को समझाए हैं। सर जो लोकल जो भी तालुका प्लेसेस हैं, विलेजेस हैं, लिस्ट है हमारे पास बाकायदा। लिस्ट भी अगले आने वाले दिनों में आपको जो है पूरी लिस्ट भी देंगे। ऑलरेडी इट इज़ एग्जिस्टिंग विद द डिप्टी कमिश्नर। सर आप 8,000 एकड़ की बात, दुकान बने, धंधा चल रहा है, व्यापार कर रहे हैं, लेआउट प्लान आउट हुए, चंद लोग जो एग्रीकल्चर बनाए उसके ऊपर, यानी क्या हो गया है, शादी हॉल बने, भाड़ा खा रहे और बाकायदा उसको मिसयूज हो रहा है। वो नहीं होना हमारा ऐसा है। तो बोलियो उसका एक्चुअली गवर्नमेंट को नहीं, वक्फ बोर्ड को हैंड ओवर करना, हो वक्फ की प्रॉपर्टी है, पूछने वाला नहीं था तो मिसयूज करे। मगर क्वेश्चन ऑफ लॉ, whenever the question of law will come, we have to follow the law. What is the law? That property should be handed over to the Waqf board. Has to act on that. He is the deputy commissioner and district police जो भी है, connected police बुला के करके रिकॉर्ड सामने रख के जो भी लोग इलीगली इंक्रोच किए हैं, इलीगली वहाँ पर ऑक्यूपाइड हैं, उन तरफ से जमीन लेके वक़्फ बोर्ड में जमा करके पहले उनको एक वार्निंग की नोटिस दे दो। इमीडिएट क्या है बहुत जनों को मालूम ही नहीं है, कई सालों से तो एक दो शीर्ष लोग वहाँ पर मौजूद, उनको मालूम ही नहीं कि पहली ज़मीन। मैं नोटिस भी दिया हूँ, थोड़े लोगों को नोटिस भी दिया हूँ मैं, ऑलरेडी लीगल नोटिस आई इशूड हमारे हमीद साहब के इस तरफ से जो है, मैं एज ए लॉयर भी नोटिस भी दिया हूँ, लेकिन उसका जवाब क्या है कोई वापस नहीं दे रहा, क्योंकि वो भी घबरा गए। उनको भी मालूम है, नहीं मालूम नहीं मांगा, चल लोग मालूम हुआ तो लोग जो है दे विल नॉट कम फॉरवर्ड। जब तक उनके ऊपर कोई लीगल एक्शन नहीं लेंगे तब तक वो लोग कुछ करने वाले नहीं। तो हमारा डीसी साहब से यही कहना है कि उनको ऑन द बेसिस ऑफ दिस सेंट्रल वक़्फ़ एक्ट उन सेक्शंस के मुताबिक उनको पहले नोटिस दें, फिर जो है उनके ऊपर लीगल एक्शन ले, उनको क्रिमिनल एक्शन जो ले सकते हैं वक़्फ़ एक्ट सेंट्रल वक़्फ़ के मुताबिक। वाले पर, घर वाले पर, दुकान वाले पर, शादी हॉल वाले पर जो भी मिसयूज हो रहा है इन वाटेवर वे, गैरेज है वहाँ पर कहाँ भी है, सब जो भी प्रॉपर्टी डॉक्यूमेंटेड है, ऐसा नहीं कि भाई इलीगल ऑक्यूपेशन कर रहे हैं, तो डॉक्यूमेंट्स के हिसाब से जो है जाके वहाँ पर उनको नोटिस देना है और वापस वो प्रॉपर्टी लेके वक़्फ़ में जमा करना है। और मकसद क्या है इसका, रियल व्हाट इज द रियल यूज़ ऑफ वक़्फ़ जो है ओनली फॉर द डेवलपमेंट ऑफ द रिलीजन है, और इट शुड बी प्योरली फॉर द वक़्फ़ जो एक्ट है प्योरली फॉर मुस्लिम्स भी है। तो उनको मुस्लिम को अगर वो गरीब लोग हैं तो उनको अगर फ़ायदा मिलता रहा है उसमें तुम्हें दे सकते हैं। अभी जो दोज आर वेरी रिच पीपल इन सोसाइटी, they are all by hand-handedly they are capturing local property that should be stopped। बहुत सारे मुसलमानों के घराने हैं, उनको घर दें दे, खेत दे के क्या भी कर, यानी अल्टीमेटली दैट बेनिफिट शुड गो टू द नीडी पीपल। टोटली आने वाले दिनों में एक मॉनिटरिंग कमेटी बनाते, कमेटी बना को जो भी वक्फ के यानी तकरीबन अब यानी जब से वक्फ के तो उनके बाप दादाओं से ये ऐसा हुआ है कि उन्होंने खुद खाते हुए आ रहे कि जितने भी मस्जिदें और जहाँ भी वक्फ बोर्ड की दुकानें हैं, हमारा मकसद वो हमें नहीं चाहिए। हमारी कौम के जो नौजवान आज अनएम्प्लॉयड हैं उनको एक 5 साल हमारा प्लानिंग है कि एक नौजवान को वो हमें भी रिप्रेजेंट नहीं करेंगे, वहाँ के वो महल्ले के मस्जिद वाले वो लोगों का नाम नॉमिनेट करेंगे, तो वो लोगों को रोज़गार के लिए एक मौका फराहम करने का हमारा ये प्लानिंग है। फिर दूसरे यानी जो भी इससे आमदनी आती थी तो उससे क्या है, हमारी औरतों को रोज़गार, हमारे गरीब बच्चों को। तो वक्फ का मकसद
एक भी हमारे बच्चों को स्कॉलरशिप नहीं देते, उनकी तालीम के बारे में क्या नहीं, सिर्फ क्या है वो लीज़ को देना और अपनी ज़ाती मिल्कियत समझ को उसे इस्तेमाल करने। तो आने वाले दिन में इसे लगाम लगाने के वास्ते, और हमारा मकसद इनसे ज़ाती दुश्मनी नहीं है, अल्लाह ताला के वास्ते हम सबसे रिक्वेस्ट भी करते हैं, जो भी वक्फ प्रॉपर्टीज़ को हमारे मुस्लिम भाई काबिज़ हैं, अल्लाह के वास्ते ये वक्फ को हैंडल करो, सब साथ में मिल को बैठ के क्या है उसके दिन में एक हल निकालेंगे आने वाले, क्योंकि हमें हमारी कौम के बारे में सोचते हुए उनकी इकनॉमिक सुधारने के मकसद से ये काम कर। ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಏನು ಹೋಯ್ ಚೋಡೋ ದೇಶ ಆತು ಘೋಷಣೆ ಹಾಕಿ ಸರ್. ಚಲ್ಲಂಗ ಆಗ್ಯಾ ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸಿ, ಅತಿಥಿ ಉಪನ್ಯಾಸಕರನ್ನು ಅತಿಥಿ ಉಪನ್ಯಾಸಕರ ಸಂಘಕ್ಕೆ, ಅತಿಥಿ ಉಪನ್ಯಾಸಕರ ಸಂಘಕ್ಕೆ, ಅತಿಥಿ ಉಪನ್ಯಾಸಕರ ಸಂಘಕ್ಕೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅತಿಥಿ ಉಪನ್ಯಾಸಕರನ್ನ, ಅತಿಥಿ ಉಪನ್ಯಾಸಕರನ್ನ ಏನೇ ಬರಲಿ ಒಗ್ಗಟ್ಟಿರ್ಲಿ. ಎಲ್ಲಿವರೆಗೆ ಹೋರಾಟ. ನಾವು ಎಲ್ಲರೂ ಕನಿಷ್ಠ ಸ್ನಾತಕೋತ್ತರ ಪದವಿ ಮತ್ತು ಗರಿಷ್ಠ ನಟ್ಸಟ್ MPhil PhD ರಾಜ್ಯ ಸರ್ಕಾರಿ ತತ್ವದಲ್ಲಿ ಕಲಾಸಕ್ತಿ ಉಪನ್ಯಾಸಕರ ಸಂಘ ವತಿಯಿಂದ
ಜಿಲ್ಲಾಧಿಕಾರಿಗಳ ಮುಖಾಂತರ ಈಗಾಗಲೇ ನಾವು ಜಿಲ್ಲಾಧಿಕಾರಿ ಅವರು ಕೊಟ್ಟೇವೆ ಸರ್. ಕೊಟ್ಟೇವೆ ಸರ್ ಈಗಾಗಲೇ 2ನೇ ಮನೆ ಉನ್ನತ ಶಿಕ್ಷಣ ಸಚಿವರಿಗೆ ಕಾಪಿ ಹಾಕಿದ್ವಿ. ಜಿಲ್ಲಾಧಿಕಾರಿ ಮುಖ್ಯಮಂತ್ರಿ ಮಾಡಿಕೊಳ್ಳಲಾಗಿದೆ ಮತ್ತು ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅನ್ನುವಂಥ ಅವರ ಮಾತನ್ನು ಹಂಚಿಕೊಂಡಿರುತ್ತದೆ. ಕ್ಯಾಮ್ರಾ ಪರ್ಸನ್ ಶಾಮ್ ಜೊತೆ ಸಿದ್ದು ಟಿವಿ5 ವಿಜಯಪುರ. ನಾವು ಅತಿಥಿ ಉಪನ್ಯಾಸಕರು 23ದಿಂದ ಹೋರಾಟ ಮಾಡ್ತಾ ಇದ್ದೀವಿ. 23 ದಿವಸ ಆಯ್ತು ಈಗ. 23 ದಿವಸದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಲೋಕಲ್ MLA ಆಗಲಿ ಯಾರಾಗಲಿ ನಮಗೆ ಬಂದಿಲ್ಲ, ಮಾತಾಡಿಸಿಲ್ಲ. ನೀವು ಎದಕ್ಕೆ ನೀವು ಹೋರಾಟ ಮಾಡ್ತಾ ಇದ್ದೀರಿ ಎಂಬುದು ನಮ್ಮ ಸಹಿತ ನಮಗೆ ಯಾರೂ ಕೇಳಿಲ್ಲ. ಇಲ್ಲಿ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ 23 ದಿವಸ ಆಯ್ತು ಈಗ. 23 ದಿವಸ ಹೋರಾಟ ಮಾಡ್ತಾ ಇದ್ರು, ನಮ್ಗೆ ಯಾರೂ ಇಲ್ಲಿ ಕೇಳಿಲ್ಲ. ಆಮೇಲೆ ನಾವು 15-20 ವರ್ಷ ಆಯ್ತು ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ. ನಾವು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ಗೆ ಯಾರೂ ಕೂಡ ಇನ್ನೂ ಎಲ್ಲ ಸರ್ಕಾರ ಬಂದು ಹೋಗಿದ್ದಾವೆ. JDS ಬಂತು, ಕಾಂಗ್ರೆಸ್ ಬಂತು, BJP ಬಂತು, ಯಾರೂ ಕೂಡ ನಮ್ಗೆ ಇನ್ನೂವರೆಗೆ ನಮ್ಮ ಹೋರಾಟಕ್ಕೆ ಯಾರೂ ಬೆಂಬಲ ನೀಡಿಲ್ಲ. ಆಮೇಲೆ ನಮ್ಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ನಮ್ಗೆ ಇನ್ನೂವರೆಗೆ ನಮ್ಮದು ಬೇಡಿಕೆ ಒಂದೇ ಇದೆ, ನಮ್ಗೆ ಖಾಯಮಾತಿ ಮಾಡ್ಬೇಕಂತಿದೆ. ನಮಗೆ ಖಾಯಮಾತಿ ಮಾಡ್ಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಖಾಯಮಾತಿ ಮಾಡೋವರೆಗೆ ನಾವು ಹೋರಾಟನ ಹಿಂದೆ ತಕ್ಕೊಳ್ಳೋದಿಲ್ಲ. ನಮ್ಮ ಅನಿರ್ದಿಷ್ಟವಾಗಿ ನಾವು ಇಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ನಡೀತಾ ಇದೆ. ಆಮೇಲೆ ನಾವು 14,000 ಜನ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಈಗ 23ದಿಂದ ಅವ್ರಿಗೆ ಕ್ಲಾಸ್ ಇಲ್ಲ, ಏನಿಲ್ಲ. ಆಮೇಲೆ ನಾವೆಲ್ಲ ಅತಿಥಿ ಉಪನ್ಯಾಸಕರಿಂದನೇ ಕಾಲೇಜುಗಳೆಲ್ಲ ನಡೀತಾ ಇವೆ. ವಿದ್ಯಾರ್ಥಿಗಳಿಗೆ ನಾವೆಲ್ಲ ನ್ಯಾಯ ಒದಗಿಸುತ್ತ ಬಂದಿದ್ದೀವಿ, ಇಲ್ಲಿವರೆಗೆ ಬಂದಿದ್ದೀವಿ. ಆದರೂ ಕೂಡ ವಿದ್ಯಾರ್ಥಿಗಳೆಲ್ಲ ಬೇರೆ ಕಡೆ ಎಲ್ಲ ಹೊರಗಡೆ ಬಂದು ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾವು ಇಲ್ಲೆಲ್ಲ ಹುಡುಗರು ವಿದ್ಯಾರ್ಥಿಗಳೆಲ್ಲ ಹೊರಗಡೆ ಬಿದ್ದುಬಿಟ್ಟಾರೆ ಈಗ. ಮತ್ತು ಅವ್ರು ಪಾಠ ಪ್ರವಚನ ಮಾಡೋರು ಯಾರು? ಅವರೆಲ್ಲ 1-2 ಲಕ್ಷ ರೂಪಾಯಿ ಪಗಾರ ತೊಗೊಂಡ್ರು. ಫುಲ್ ಟೈಮ್ದವ್ರು ಇದ್ದರೂ ಕೂಡ ಅಲ್ಲಿ ಕಡಿಮೆ ಇದ್ದಾರೆ. ನಮ್ಮ ಅತಿಥಿ ಉಪನ್ಯಾಸಕರಿಂದನೇ ಕಾಲೇಜುಗಳು ನಡೀತಾ ಇದ್ದಾವೆ. ಎಷ್ಟೋ ಕಾಲೇಜುಗಳು ಎಲ್ಲ ತಾಲೂಕಾ ವೈಸ್ ಎಲ್ಲ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಕೆಲವೊಂದು ಕಾಲೇಜ್ ಒಳಗೆ ಅತಿಥಿ ಉಪನ್ಯಾಸಕರಿಂದನೇ ಕಾಲೇಜು ನಡೀತಾ ಇದೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ನಾವು ಇದು ಉಗ್ರವಾದ ಹೋರಾಟ ಮಾಡ್ತೀವಿ. ನಾವು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ. ನಿರ್ದಿಷ್ಟವಾದ ನಾವು ನಮ್ಮ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸೋರಿಗೆ ನಾವು ಇದು ಸ್ಟ್ರೈಕ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ದಯಮಾಡಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ಅಧಿವೇಶನದಲ್ಲಿ ಅವರೇ ಹೇಳಿದರು, ಇಲ್ಲ ಇವ್ರದ್ದು ಯಾಕೆ ಪರ್ಮನೆಂಟ್ ಮಾಡ್ತಾ ಇಲ್ಲ, ಮಾಡ್ಬೇಕಂತೇಳಿ. ಅವ್ರದ್ದೇ ಸರ್ಕಾರ ಇದೆ, ಅವ್ರು ಮಾಡಲೇಬೇಕಂತೇಳಿ ನಾವು ಕೇಳ್ತೀವಿ. ಈಗಾಗಲೇ ನಾವು ಬೆಳಗಾವಿ ಒಳಗೂ ಒಂದು 10,000 ಜನ ಸೇರಿದ್ದೀವಿ. ಅಲ್ಲಿ ಕೂಡ ನಾವು ಅಧಿವೇಶನ ಒಳಗೆ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿ ಒಂದು ದಿವಸ ಹೋಗಿ ಅಲ್ಲಿ ಬಂದಿದ್ದೀವಿ. 10,000 ಜನ ಸೇರಿದ್ದೀವಿ ನಾವು. ಅಲ್ಲಿಯೇ ಉನ್ನತ ಶಿಕ್ಷಣ ಸಚಿವರು ಬಂದಿದ್ದರು. ಆಮೇಲೆ ನಮ್ಮ ಇಲ್ಲಿ ವಿಜಯಪುರದ ಉಸ್ತುವಾರಿ ಸಚಿವರಾದ MB ಪಾಟೀಲ್ರು ಕೂಡ ಅಲ್ಲಿ ಬಂದು ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಖಾಲಿ ಬರೀ ನಾವು ಮಾತಾಡಿದ್ರೆ ನಾವು ಕೇಳಲ್ಲ, ನೀವು ಆಶ್ವಾಸನೆ ನೀಡಿದ್ರೆ ನಾವು ಕೇಳಂಗಿಲ್ಲ. ಬರಬೇಕು, ಬಂದು ನಮಗೆ ಲಿಖಿತ ರೂಪ ಒಳಗೆ ನಮಗೆ ಏನು ನೀವು ಮಾಡಿರೋ ಅನ್ಬೋದು ನಮ್ಗೆ ಕೊಡಬೇಕು. ಅಲ್ಲಿವರೆಗೆ ನಾವು ಈ ಹೋರಾಟದ ಬಿಡೋದಿಲ್ಲ. ಕಸ ಹುಡುಗೋರ್ದು ಪೇಮೆಂಟ್ಗಿಂತ ನಮ್ಗೆ ಪೇಮೆಂಟ್ ಇಲ್ಲ. ನಾವೆಲ್ಲ ಕೂಡಿ 12-13 ಸಾವಿರ ದುಡ್ಕೊಂತ ಬಂದಿದ್ವಿ. ಈಗ 1 ವರ್ಷ ಆಯಿತು 32,000 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಪೇಮೆಂಟ್, ಕಸ ಹುಡುಗವ್ರಿಗೆ ಪೇಮೆಂಟ್ ಇದ್ದರೆ ಸಹಿತ ನಮ್ಗೆ ಅತಿಥಿ ಉಪನ್ಯಾಸಕರಿಗೆ ಪೇಮೆಂಟ್ ಇಲ್ಲ. ಅದಕ್ಕೋಸ್ಕರ ನಾವು ಅದನ್ನಾದ್ರೂ ಮನವರಿಕೆ ಆಗಲಿ ಸರ್ಕಾರಕ್ಕಂತೇಳಿ ನಾವು ಕಸ್ಬಾರ ಹಿಡ್ಕೊಂಡು ಅಡ್ಡಾಡಾಗತ್ತೆ. ಇಲ್ಲ ನಮ್ದು ಅವ್ರ ಉನ್ನತ ಶಿಕ್ಷಣ ಸಚಿವರು ನಮ್ಗೆ ನ್ಯಾಯ ಒದಗಿಸುವವರೆಗೆ ನಾವು ಇದನ್ನ ಕಂಟಿನ್ಯೂ ಆಗಿ ನಾವು ಇದನ್ನ ಚರ್ಚೆ ಆಗಿದೆ. ಇದ್ರೊಳಗೆ ನಮ್ದು ಅಧಿವೇಶನ ಒಳಗೆ ಚರ್ಚೆ ಆಗಿದೆ. ಅದು ಯಾವ ರೀತಿ ಅವರು ಏನು ಮಾಡ್ತಾರೆ ಮುಂದೆ ನಾವು ಅಲ್ಲಿ ಲಿಖಿತ ರೂಪ ಒಳಗೆ ಬರುವವರೆಗೆ ನಾವು ಇದನ್ನ ಮುಂದುವರಿಸ್ತೀವಿ. ಸ್ಟ್ರೈಕ್ನ ಮುಂದುವರಿಸ್ತೀವಿ. ಮನವಿ ಕೊಟ್ಟಿದ್ದೀವಿ, ಅವ್ರಿಗೆ ಹೋಗಿ ನಾವು ಮನವಿ ಕೊಟ್ಟಿದ್ದೀವಿ. ಅಧಿವೇಶನಕ್ಕಿಂತ ಮುಂಚೆನೆ ನಮ್ಮ ಅಧಿವೇಶನ ಒಳಗೆ ನೀವು ತೆಗೀರಿ ಅಂತೇಳಿ ನಾವು ಅವ್ರಿಗೆ ಹೇಳಿದ್ವಿ ಕೂಡ. ಅವ್ರೇನು ಅಧಿವೇಶನ ಒಳಗೆ ಏನೂ ಮಾತಾಡಿಲ್ಲ. ಸಾಕಷ್ಟು ಮಾತಾಡ್ತಾ ಇರ್ತಾರೆ. ನಮ್ದು ಅತಿಥಿ ಉಪನ್ಯಾಸಕರದ್ದು ನಮ್ದು ಅದ್ರ ಬಗ್ಗೆ ಅವ್ರು ಏನು ವಿಚಾರ ಆಮೇಲೆ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ ಅವರು ಒಂದು ಇದು ಇರ್ತಾರ, ಅವರು ಚೇರ್ಮನ್ ಅಂತ ಇರ್ತಾರ ಅವರು. ಆದರೂ ಕೂಡ ನಮ್ಮ ಸಮಸ್ಯೆ ಎಲ್ಲ ಗೊತ್ತಿದೆ ಅವ್ರಿಗೆ. ಗೊತ್ತಿದ್ರು ಕೂಡ ಅಂದ್ರೆ ನಮ್ಮಿಂದ ಏನೂ ಲಾಭ ಇಲ್ಲ ಅವ್ರಿಗೆ, ನಮ್ಮಿಂದ ಲಾಭ ಆಗ್ಬೇಕು ಅವ್ರಿಗೆ. ಅಂದ್ರೆ ಕೂಡ ಅಂದ್ರೆ ಇಲ್ಲಿ ಇದನ್ನ ಮಾಡ್ತಾರೆ, ಇಲ್ಲ ಅಲ್ಲಿ ಇದು ಮಾಡಲ್ಲ. ಅವ್ರ ವಿದ್ಯಾರ್ಥಿಗಳು ಹೊರಗೆ ಬಿದ್ದರು ಚಿಂತೆ ಇಲ್ಲ, ವಿದ್ಯಾರ್ಥಿ ಜೀವನ ಹಾಳಾದ್ರು ಅವ್ರಿಗೇನು ಚಿಂತೆ ಇರೋದಿಲ್ಲ. ಏನು ಮನೆ ಆಗ್ತಾ ಇದೆ ಸರ್. ಮತ್ತೆ ಏನು ಮಾಡಿದ್ರೆ ಈ ಮಕ್ಕಳಿಗೆ ನಾವು ಉದ್ಧಾರ ಮಾಡೋರು ನಾವು, ಅವ್ರ ಜೀವನನ ನಾವು ಸುಧಾರಣೆ ಮಾಡೋರು ನಾವು. ಅವರೆಲ್ಲ ಒಳ್ಳೆ ನೌಕರಿ ಒಳಗೆ ಹೊಂಡ ಎಲ್ಲ ನಾವು ರೂಪಿಸೋರು ನಾವು. ಅವ್ರಿಗೆ ನಮ್ಮ ಜೀವನ ರೂಪಿಸ್ಕೋಬೇಕಲ್ಲ. ಈಗ ಅದು ವಿದ್ಯಾರ್ಥಿಗಳಿಗೆ ಇಫೆಕ್ಟ್ ಆಗೋದು. ಯಾಕಂತಂದ್ರೆ ಅಲ್ಲಿ 20 ಮಂದಿ ಫುಲ್ ಟೈಮ್ ಇದ್ರೆ 100 ಜನ ನಾವು ಅತಿಥಿ ಉಪನ್ಯಾಸಕರಿದ್ದೀವಿ. ಮತ್ತು ಅದು ಇಫೆಕ್ಟ್ ಆಗೋದೇ ಸರ್, ಇಫೆಕ್ಟ್ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ವಿದ್ಯಾರ್ಥಿಗಳ ಬಗ್ಗೆ ಏನು ಚಿಂತನೆ ಮಾಡ್ತಾ ಇಲ್ಲ. ನಾವು ಬೀದಿಗಿಳಿಬೇಕಾಗಿದೆ. ಉಪನ್ಯಾಸಕರು ಬೀದಿಗಿಳಿದು ನಾವು ಹೋರಾಟ ಮಾಡುವಂತ ಪರಿಸ್ಥಿತಿ ಈ ಸರ್ಕಾರ ತಗೊಂಡ್ಬಂದಿದೆ. ನಮ್ದು ಡಾಕ್ಟರ್ ರಾಜು ಚವಾಣ್ ಅಂತ
ನವಭಾಗದಲ್ಲಿ ಅತಿಥಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುತ್ತಿದ್ದೆ. ದರ್ಜೆ ಕಾಲೇಜಿನಲ್ಲಿ ಕಳೆದ 20 ವರ್ಷದಿಂದ ಸೇವೆ ಸಲ್ಲಿಸಿರುವಂಥ ಅತಿಥಿ ಉಪನ್ಯಾಸಕರು 23ನೇ ದಿನಕ್ಕೆ ನಮ್ಮ ಮುಷ್ಕರ ಕಾಲಿರಿಸಿದೆ. ನಮ್ಮ ಒಂದೇ ಒಕ್ಕೊರಲಿನ ಹೋರಾಟ ಆಗ್ರಹ ಅಂತಂದರೆ ನಮ್ಮ ಸೇವೆಯನ್ನು ಕಾಯಂಗೊಳಿಸಬೇಕು. ಕಾರಣ ನಾವು ಸರ್ಕಾರದ ಎಲ್ಲ ಕಾನೂನುಬದ್ಧವಾದ ಶೈಕ್ಷಣಿಕ ಅರ್ಹತೆ ಮತ್ತು ನಮ್ಮ ಸ್ನಾತಕೋತ್ತರ ಪದವಿಯೊಂದಿಗೆ MA MPhil PhD ನಟ್ ಸಟ್ ಪಾಸಾಗಿದ್ದೇವೆ. ಸರ್ಕಾರ ನಮ್ಮ ಸೇವೆಯನ್ನು ಕಾಯಂಗೊಳಿಸಬೇಕಂತ ಕಳೆದ 10 ವರ್ಷದಿಂದ ನಾವು ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಯಾವುದೇ ಸರ್ಕಾರ ಬರೀ ಆಶ್ವಾಸನೆ ಕೊಡ್ತದೆ, ನಮ್ಮ ಕಾಯಮಾತಿ ಮಾಡಲಿಕ್ಕೆ ತಯಾರಿಲ್ಲ. ಇವತ್ತಿನ ನಮ್ಮ ಕರ್ನಾಟಕದ ಸನ್ಮಾನಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತಮ್ಮ ಕಾಂಗ್ರೆಸ್ಸದ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು ಕಾಯಮಾತಿ ಮಾಡ್ತೇವೆ ಅಂತ ತಿಳ್ಕೊಂಡು ನಮಗೆ ತಮ್ಮ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದರು. ಮಾತಿಗೆ ಕೊಟ್ಟಂತೆ ನಡೆಯುವಂತಹ ವ್ಯಕ್ತಿ ಅಂತ ತಿಳ್ಕೊಂಡು ಇಡೀ ರಾಜ್ಯ ಅವರನ್ನು ಗುರುತಿಸ್ತದೆ. ನಾವು ಮುಖ್ಯಮಂತ್ರಿಯಲ್ಲಿ ವಿನಂತಿ ಮಾಡ್ಕೋತೇವೆ, ನಮ್ಮ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂಗೊಳಿಸಬೇಕು. ಕಾನೂನಿನಲ್ಲಿ ಎಲ್ಲೇ ತೊಡಕು ಇಲ್ಲ. ಯಾಕಂತಂದ್ರೆ ಪಂಜಾಬ್ ಸರ್ಕಾರ ಆಗಲಿ, ದೆಹಲಿ ಸರ್ಕಾರ ಆಗಲಿ, ಚಂಡೀಗಢ ಸರ್ಕಾರ ಆಗಲಿ, ಅಲ್ಲೆಲ್ಲ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂಗೊಳಿಸಿದಂತೆ ನಮ್ಮನ್ನು ಕೂಡ ಕಾಯಂಗೊಳಿಸಬೇಕಂತ ಅವರಲ್ಲಿ ನಾವು ವಿನಂತಿಸ್ಕೋತೇವೆ. ನಾವೆಲ್ಲ ಶೈಕ್ಷಣಿಕವಾಗಿ ಅರ್ಹರಾಗಿ ಇದ್ದೇವೆ. ಅತ್ಯಂತ ಕಡಿಮೆ ವೇತನದಿಂದ ನಾವು ಅತಿಥಿ ಉಪನ್ಯಾಸಕರ ಸೇವೆಯನ್ನು ಪ್ರಾರಂಭಿಸಿದ್ವಿ. ಮಕ್ಕಳನ್ನು ಕರ್ಕೊಂಡು ಸಾಕಷ್ಟು ತೊಂದರೆಯನ್ನು ಮಾಡಿಕೊಂಡು ಅನೇಕ ಜನ ಮಹಿಳೆಯರು ಕೂಡ ನಮ್ಮಲ್ಲಿ ಇದ್ದಾರೆ. 14,500 ಜನ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ಮತ್ತು ಎಲ್ಲ ತಾಲೂಕಿನಲ್ಲಿ ಕಳೆದ 23 ದಿನಗಳಿಂದ ತರಗತಿಗಳನ್ನು ನಾವು ಬಹಿಷ್ಕರಿಸಿ ಹೋರಾಟ ಮಾಡ್ತಿದ್ದೇವೆ. ಯಾವ ಜನಪ್ರತಿನಿಧಿಗಳು ಕೂಡ ನಾವು ಕೂತಂಥ ಸ್ಥಳದಲ್ಲಿ ಬಂದು ನಮ್ಮನ್ನು ಮಾತಾಡಿಸಿ ಇಲ್ಲ. ಇಂತಹ ಸರ್ಕಾರವನ್ನು ನಾವು ಅತಿಥಿ ಉಪನ್ಯಾಸಕರು ಖಂಡಿಸ್ತೇವೆ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ. ನಾವು ವೈಟ್ ಕಾಲರ್ ಜಾಬ್ ಅಂತಾರೆ, ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಬುದ್ಧಿ ಹೇಳುವಂಥ ಶಿಕ್ಷಕರು ನಾವು ಎಂದೂ ಕಾನೂನನ್ನು ಮೀರಿ ಹೋರಾಟ ಮಾಡಿಲ್ಲ. ಹಾಗಾದರೆ ಸರ್ಕಾರ ಇದನ್ನು ನಮ್ಮ ಒಂದು ವೀಕ್ನೆಸ್ ಅಂತ ತಿಳ್ಕೊಬಾರ್ದು. ನಮ್ಮ ಸಹನೆಯನ್ನು ಅವರು ತಾಳ್ಮೆಯನ್ನು ಪರೀಕ್ಷಿಸಬಾರ್ದು. ಅದಕ್ಕೆ ಸರ್ಕಾರದಲ್ಲಿ ನಾವು ವಿನಂತಿಸ್ಕೋತೇವೆ. ಇವತ್ತು ಅಧಿವೇಶನದ ಕೊನೆಯ ದಿನ ಇದೆ. ಇವತ್ತಿನ ಅಧಿವೇಶನದಲ್ಲಿ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು ಕೊಡ್ತಾರಂತ ತಿಳ್ಕೊಂಡು ಅವರಲ್ಲಿ ನಮ್ಮ ವಿಶ್ವಾಸ ಇದೆ. ನಾವು ನಮಗೊಂದು ಶಾಶ್ವತವಾದಂಥ ಪರಿಹಾರ ಕೊಡುವವರೆಗೆ ಅನಿರ್ದಿಷ್ಟ ಕಾಲದವರೆಗೆ ನಮ್ಮ ಹೋರಾಟ ಮುಷ್ಕರ ಮುಂದುವರಿತದಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆನಂದ್ ಕುಲಕರ್ಣಿ, ಅತಿಥಿ ಉಪನ್ಯಾಸಕರು, ವಿಜಯಪುರ. मला को बोला था मला गया था नहीं तू महानगरपालिका दिगराने तुझ्या भारशो कटात झाले काय? हाँ हाँ सर. आज हमारे SDPI की जो टीम है महानगर पालिका आई हुई है, जहाँ पर बीजापुर स्मार्ट सिटी के ताल्लुक से डिस्कशन हम लोग करने के लिए कमिश्नर साहब से मुलाकात के लिए आए थे. इस तरह हमने आज वार्ड नंबर 34 में जो बॉर्डर जहाँ पर प्राइम स्कूल के कन्नन नगर से जो टच होता है, वहाँ पर आज हम लोग किसी शिकायत की वजह से गए थे, सर्वे किए तो पूरा ड्रेनेज का पानी जो है वहाँ पर रिटर्न मारकर पूरा मोहल्लों में फैल गया था. और वहाँ पर जो है आसपास मकान बीच में और पानी आसपास अतराफ से, जिसकी वजह से लोगों को एक तो हेल्थ इशू भी बहुत हो रहा है बच्चों को, और उसमें लोगों का आना जाना भी एक बहुत बड़ा मसला है. उसके साथ साथ वहाँ पर प्राइम स्कूल है, वो स्कूल के अंदर लगभग 400 बच्चे पढ़ते हैं वहाँ पर. उन 400 बच्चों का जो है एक तबीयत का बहुत बड़ा मसला है. जिस कदर वहाँ के लोकल लोग बता रहे थे और उनके हम लोग रिसीव्ड कॉपी हम लोग देखे तो लगभग 1 साल से वो लोग इस काम को कराने के लिए महानगर पालिका को जो बार बार जो है टच कर रहे हैं. इसके बावजूद भी जो है वहाँ पर हमारे कमिश्नर साहब का एक सर्वे हुआ और भारती साहब का भी सर्वे हुआ. भारती साहब से शिकायत करने के बाद में भारती साहब जो है कमिश्नर साहब को बुला कर वहाँ पर सर्वे कराए. उसके बावजूद भी काम कुछ भी नहीं हुआ वहाँ पर, और वो पानी चैम्बर का ऐसे ही वहाँ पर बहता हुआ नज़र आ रहा है. और सिर्फ बहने की बात नहीं है, बल्कि घरों के अंदर तक जा रहा है, घरों के अंदर तक जा रहा है. अब हम लोग वहाँ पर सर्वे किए तो आप दिखा सकते हैं उस चीज़ को कि जिस कदर पानी अंदर जा रहा है, लोग इतना परेशान है. हम जाते ही लोग हमें एक उम्मीद की नज़र से देखकर यहाँ तक रिक्वेस्ट कर रहे हैं कि आप ये काम को हमारा करके दीजिए किसी भी हालत में बोलकर. इसी सिलसिले में बात करने के लिए हम लोग आज कमिश्नर साहब से मुलाकात की और कमिश्नर साहब से हमारी बात हुई. तो कमिश्नर साहब ने हमें एक आश्वासन दिया है कि, और वहाँ पर जो नामगढ़ हमारे AWE साहब हैं उनको भी बुलाकर बात किया और उनसे भी स्ट्रिक्टली वार्न किया कमिश्नर साहब के इमीडिएट वहाँ से पानी फ्लो होने जैसा
काम कीजिए और वो जल्द अज जल्द 15 दिन के अंदर टेंडर बुलाएंगे, फिर 1 महीने के अंदर अंदर उस काम को स्टार्ट करेंगे, क्योंकि वो यूजीडी वर्क है जिसके लिए टेंडर बुला कर जाए 15 दिन में इंशाल्लाह शुरू करेंगे बोलकर एक आश्वासन दिया हुआ है। और एक शिकायत हमारे कमिश्नर साहब के मुंह से हम लोग सुने कि फंड नहीं है अकाउंट में, तो फंड नहीं आ रहा, ये सारी चीज़ें जो है बड़ी अजीब सी लगती हैं, क्योंकि हमारे शहर को जिस कदर हमारे एमएलए साहब कहते हैं कि ये एक स्मार्ट सिटी है और कहीं भी कुछ काम है तो बताइए, मैं उनको 1 करोड़ रुपए इनाम दूंगा, ये सारी हवाई बातें हैं। और साथ ही साथ जैसे कि आप असेंबली में ठहर कर पूरे ऑल ओवर इंडिया का जायज़ा लेते रहते हैं, बीजापुर शहर से कौन मौलवी कहाँ जा रहा है, किधर मिल रहा है, किधर बैठ रहा है, किससे बात कर रहा है, इसकी नॉलेज आपको है। लेकिन आपके शहर में गटर का पानी, गंदगी का पानी जो है, गंदा पानी, चैम्बर का पानी लोगों के घरों में जा रहा है, उसकी आपको परवाह नहीं है। यानी सिर्फ आप अपना सेल्फ इम्प्रूवमेंट के लिए ये बड़ी बड़ी बातें करते हुए आप लोग असेंबली में नजर आते हैं। तो आप असेंबली के बड़ी बड़ी बातों के साथ साथ लोकल सिटी पर भी ध्यान दीजिए। आपका काम है, एमएलए साहब से मैं कहना चाहता हूँ कि ये आपका काम है। ये फंड क्यों नहीं है, तो आप इसमें कौन सी चीज़ों में आप लोग फंड, या फिर जैसा कि सेंट्रल गवर्नमेंट का एक स्कीम है स्वच्छ भारत अभियान, क्या उसका फंड आप लोग इसमें रिलीज करके आप इसको काम करवाना है, या फिर जो अर्बन डेवलपमेंट फंड होता है उस फंड को जो है आप यूटिलाइज करके इसको काम करवाना है। जो भी तरीका है आप लोग गवर्नमेंट, आप लोग अधिकार में है और जो है गवर्नमेंट ऑफिसर्स के साथ ये डिस्कशन करके इस मसले को हल करना ज़रूरी है। सिर्फ शिकायतें करते बैठने से या फिर इल्ज़ाम देते बैठने से काम नहीं होने वाला। तो हमारी एक रिक्वेस्ट है खास तौर से कमिश्नर साहब से भी और एमएलए साहब से भी मैं बात कहना चाहता हूं कि आप सिटी की तरफ तवज्जो दें, क्योंकि 400 बच्चे स्कूल के पढ़ रहे हैं और दीगर वहां अतराफ से हज़ारों फैमिलीज वहां पर मौजूद हैं, उनके घरों पर इस कदर चैम्बर का पानी जा रहा है, ये बिल्कुल नागवारा है। और उनके बच्चों की तबीयत का क्या हाल है ये आप लोग समझ सकते हैं। हमारे सामने ही बच्चों को जो है दवाखाने के लिए ले जा रहा था, ये हम अपनी आंखों से देख कर आए हुए हैं वहाँ से। तो हमारा एक स्ट्रांग ये हमारा एक स्टेप भी हम लोग इसके बाद लेंगे। अगर ये जल्द अज जल्द काम शुरू नहीं हुआ तो हम कानूनी दायरे में वहाँ पर धरना बैठकर रास्ते रामनगर का रास्ता हम लोग बंद कर ये जाहिलाना हरकत को हम लोगों को करने के लिए आप तो इस बार जो है आमदा मत कीजिए, आप मजबूर मत कीजिए हमें, ताकि हम लोग रास्ता उतर कर रास्ता बंद करके भी जो है हम लोग अपना वहाँ पर काम करवा सकते हैं। सर कहीं एक जायज़ा अगर हमारे शासक, हमारे एमएलए साहब अगर हमारे साथ लेंगे तो स्मार्ट सिटी की हकीकत हम लोग उन्हें बिल्कुल बताएंगे। पर भी आपके माध्यम के जरिए बात कहा था कि चैलेंज के तौर पर मैं बात कहा था कि 1 रोड पर 1 करोड़ रुपए का इनाम हमारे शासक ने, हमारे एमएलए साहब ने रखा हुआ था। अगर आपके पास है वो सलाहियत तो आप कई करोड़ों रुपए लेके आइए, आवाम को बांटिए। वहाँ पर मैं ऐसे कई रोड आपको बताने के लिए तैयार हूँ, कई ड्रेनेज लाइन आपको बताने के लिए मैं तैयार हूँ, कई ऐसी जगह, ऐसे मोहल्ले आपको बताने के लिए तैयार हूँ जहाँ कुछ भी डेवलपमेंट नहीं है। अभिवृद्धि सिर्फ बोलने से अभिवृद्धि नहीं होती, अभिवृद्धि के लिए ग्राउंड में होना ज़रूरी होता है। हमारे एमएलए साहब जो है असेंबली में जिस कदर बातें करते हैं उसका एक 10% भी वर्क बीजापुर सिटी में मौजूद कहीं भी नज़र नहीं आता। करीब आप एक मेन लाइंस को, मेन रोड को सीसी रोड बनाकर या फिर वहाँ पर एक लाइटिंग का डेकोरेट करके आप अपनी पीठ नहीं थपथपा सकते। हकीकत, शहर की हकीकत को जानिए। आप सिर्फ मेन लाइन दिखाकर उसे एक पिक्चर बनाकर आप अभिवृद्धि का नाम नहीं दे सकते। आप उससे जो है आप अपने वोट बटोर सकते हैं, लेकिन हकीकी तौर पर वो काम नहीं होता। तोड़ना तो मैं समझता हूँ ये बीजेपी का एक हक बन गया है, वो आप ये काम करते ही रहेंगे। और मैं जहाँ तक समझता हूँ जो कन्ना नगर के सामने से जो रोड गई हुई है मेन लाइन है, ये इलेक्शन से पहले सिर्फ 3 महीने के अंदर इसका टेंडर पास करके अर्जेंट में किया गया। इसी वजह से जो है ये ब्लॉकेज वहाँ पर हो रहा है। अगर उस वक्त हम लोग ऑब्जेक्शन भी किए थे, कि अगर यहाँ पर यूजीडी वर्क के बगैर आप रोड बनाएंगे तो आगे चलकर ये मोहल्ले वालों को बहुत प्रॉब्लम होगा। रामनगर और पूरा जो है कन्ना नगर, प्राइम नगर, ये सारी जो लाइन जाती है वहाँ पे राजा जी नगर की भी वहाँ पर लाइन मिलती हुई है, ये पूरे लाइन जो है ये सभी लोगों को बहुत प्रॉब्लम होगा बोल के हम लोग इस पर ऑब्जेक्शन किए थे। उसके बावजूद भी हमारे ऑब्जेक्शन को दरकिनार करते हुए ये लोग जो है अपना इलेक्शन के टाइम पर वोट बैंक के लिए अपना काम अंजाम दिए हैं, जिसके खामियाजा पूरे मोहल्ले वालों को, पूरे एरिया वालों को भुगतना पड़ता है। हम वही, अगर काम जल्द से जल्द शुरू नहीं होगा तो हम रोड पर धरना प्रदर्शन करेंगे, हम रास्ता रोको आंदोलन करेंगे, हम कानून के दायरे में जो भी बन सकता है हम लोग अपनी कोशिश करेंगे। मेरा नाम अताउल्ला दराची, SDPI से जिला सदस्य। आज हम SDPI की जानिब से कमिश्नर साहब को एक मनवी पत्र देने के लिए आए थे, क्योंकि वजह ये थी कि आज का जो मेमोरेंडम हमने कमिश्नर सर को दिया, वार्ड नंबर 34 और 29 के बीच में कंबाइंड में जो प्राइम स्कूल के पास का जो एरिया है वहाँ ड्रेनेज का पानी पूरा घरों में घुस रहा है। एक तो वो घरों में घुसने की वजह से बहुत सारा रास्ते में प्रॉब्लम्स हो रहा है। बहुत सारे लोग वो रास्ता छोड़ के दूसरा रास्ता इख्तियार करके अपने मोहल्लों को चले जा रहे हैं।
एक तो ये चीज़ है, और सेकंड चीज़ ये है कि वहाँ पानी जमने की वजह से बहुत सारे बच्चों को मलेरिया और टाइफाइड के शिकार हो रहे हैं। वो पानी बहुत महीनों से जम रहा है, 6 महीनों से, लगभग 6 महीनों से ये प्रॉब्लम वहाँ पर होकर है। उसका कोई भी सलूशन नहीं है। बार बार कमिश्नर को मनवी पत्र देते जा रहे हैं, बार बार उनसे कहा जा रहा है कि ये काम अब होगा, 15 दिन में होगा, मगर अब तक वो काम हुआ नहीं। आज वही शिकायत लेकर हम फिर से कमिश्नर के पास आए थे। कमिश्नर साहब ने हमसे कहा कि 1 हफ्ता या 15 दिन के अंदर आपका ये प्रॉब्लम सॉल्व होगा। इंशाल्लाह अगर ये 15 दिन के दरमियान अगर ये प्रॉब्लम को सॉल्व नहीं हुआ तो हम सब लोग जमा होकर, वो मोहल्ले के लोग जमा होकर हम यहाँ पर एक प्रोटेस्ट करेंगे कमिश्नर ऑफिस में। और जो वार्ड के कॉरपोरेटर हैं, जो काउंसिलर हैं, उन्हें इस बात का ख्याल रखना चाहिए कि उस काम को हमें किस जिम्मेदारी से निभाना चाहिए। जब आप वहाँ के वोट लेकर एक कॉरपोरेटर बनते हैं तो आपकी जिम्मेदारी बनती है कि वो वार्ड के मसलों को किस तरह हल करें। बार बार आप कमिश्नर ऑफिस को आएँ और बार बार उसके बारे में शिकायत करें और उस मसले को हल होने तक आप अपनी जिम्मेदारी निभाते रहें। और तो एक सेकंड चीज़ है, अब तक जो कॉरपोरेटर, जो काउंसिलर्स होते हैं, वो बीजापुर शहर के मसलों को लेकर डिबेट करने के लिए कोई मेयर तक नहीं बना पाए। ये या तो साजिश के तहत मेयर नहीं बन पा रहा है, या तो इसके पीछे एक बहुत बड़ी प्लानिंग है कि एक मेयर नहीं बन पा रहा है बीजापुर में। लगभग इलेक्शन होकर 1 साल हो गया, अब तक एक मेयर का कोई ओहदा हम यहाँ पर दे नहीं पाए। ये हमें बहुत बड़ा अफसोस है। और सेकेंडरी चीज़, जो बीजापुर के MLA साहब हैं, जिन्हें ये चाहिए कि बीजापुर के डेवलपमेंट के बारे में चर्चा करें, जिन्हें ये चाहिए था बीजापुर को किस तरह से इम्प्रूवमेंट करें, कि शाही शहर जिसको बीजापुर कहते हैं, इसके किस तरह से इम्प्रूवमेंट के लिए काम करें। मत के बीजेपी के MLA जो यत्नाथ सर हैं, वो बल्कि डेवलपमेंट की तरफ बात नहीं करते, वो बात करते हैं तो हिंदू मुस्लिम की राजनीति की बात करते हैं। कभी किसी मौलवी को ISS का एजेंट करार देते हैं। ये सब को छोड़े, मेरी एक खास कर हमारे यत्नाथ सर से गुजारिश है कि ये हिंदू मुस्लिम की राजनीति को छोड़े। ये आप इस तरह से करने से आपको कोई CM तो नहीं बना सकता, CM तो आप बनने भी वाले नहीं हैं। इस तरह की राजनीति ना करें, बल्कि आप ऐसी राजनीति करें ताकि बीजापुर शहर के लोग आपकी तारीफ करें, आपके डेवलपमेंट को देखकर आपकी चर्चे हों। बल्कि आप ऐसी सियासत कर रहे हैं, किसी मौलवी को ISS का एजेंट करार देते हो, कभी मुसलमानों के खिलाफ कुछ भी नफरत अंगेज बयानात करते हो। ऐसी बयानात से बचें, ऐसी नफरत की तकारीर से बचें। हम यही, और आप इस डेवलपमेंट की तरफ ध्यान दें। देखिए कि वार्ड नंबर 34 में क्या हो रहा है, देखिए कि मुसलमानों के मोहल्ले जहाँ पर रोड्स के काम तक नहीं है। देखिए कि हिंदू मुस्लिम की राजनीति करते करते आप हिंदुत्ववादी लोगों के मोहल्लों को सुधार रहे हो, और मुसलमान और जो सेकुलर हिंदू हैं उनके मोहल्लों को छोड़ रहे हो। जो कुछ सेकुलर हिंदू और मुसलमान के मोहल्ले हैं जो अभी तक डेवलपमेंट नहीं हो सके, उन लोगों को छोड़ रहे हो, और हिंदुत्ववादी जो एरिया है वहाँ के एरियाओं को आप डेवलपमेंट कर रहे हो। या आप जिम्मेदारी से कहीं ना कहीं छूट रहे हो। इसलिए हमारी एक दरख्वास्त MLA साहब से भी है और हमारे काउंसिलर साहब से भी है, इस मुद्दे को सुलझाने की कोशिश करें। और वहाँ एक स्कूल है, बहुत सारे बच्चे स्कूल में पढ़ते हैं, वो स्कूल के जाने आने का रास्ता है। बच्चों को कुछ प्रॉब्लम हो सकता है कि एजुकेशन आने वाले फ्यूचर हैं वो बच्चे, अगर उन बच्चों को कुछ हुआ तो इसका खमियाजा कौन भुगतने वाले। और वहाँ पर एक मस्जिद भी है, जो मस्जिद को आने जाने का रास्ता है, बहुत सारे लोग वहाँ से गुजरते हैं, उस रास्ते से गुजर नहीं पा रहे हैं, मस्जिद तक आ नहीं पा रहे। इतनी प्रॉब्लम्स उस मोहल्ले में है। तो इस मोहल्ले को खास कर मेरे यहाँ कमिश्नर साहब से गुजारिश है कि उस मोहल्ले की तरफ बहुत ज़्यादा फोकस करके उस मसले को हल करने की जल्द अज जल्द कोशिश करें। मेरा नाम अब्दुल मुनाफ पठान, डिस्ट्रिक्ट कमेटी मेंबर ऑफ SDPI। बोलो। ನಾವು ಮಹಾನಗರ ಪಾಲಿಕೆಗೆ ಆಯುಕ್ತರಿಗೆ ಭೇಟಿಯಾಗಿ ಬಂದಿದ್ದು, ವಾರ್ಡ್ ನಂಬರ್ 34 ಸಲಾಗಿ ಒಂದು ಮೆಮೊರಂಡಮ್ ಕೊಡಕ್ಕೆ ಬಂದಿದ್ದು ಸರಿಗೆ. ಮೆಮೊರಂಡಮ್ ಏನಂದರೆ, ಅಲ್ಲಿ ವಾರ್ಡ್ ನಂಬರ್ 34 ಒಳಗೆ ಡ್ರೈನೇಜ್ ಓವರ್ಫುಲ್ ಆಗಿ ಮನೆ ಒಳಗೆ ನೀರು ಹೋಗ್ತಾ ಇದೆ. ಅದರ ಸಲುವಾಗಿ ಅಲ್ಲಿ ಜನರಿಗೆ ಭಾಳ ತೊಂದರೆ ಉಂಟಾಗ್ತಾಯಿದೆ. ಡೆಂಗು, ಮಲೇರಿಯಾ ಹಲವಾರು ಸಮಸ್ಯೆಗಳನ್ನು ಉಂಟಾಗಿ ಮನೆಯಲ್ಲಿ ಹೊರಗೆ ಬರಲಿಕ್ಕೆ, ಒಳಗೆ ಹೋಗಲಿಕ್ಕೆ ತೊಂದರೆ ಆಗ್ತಿದೆ. ನಾವು ಅದೇ ಕಮಿಷನರ್ಗೆ ಭೇಟಿಯಾಗಿ ಮೆಮೊರಂಡಮ್ ಕೊಡೋಣ. ಅವರು ಹೇಳಿದ್ರು, ನಾನು ವಿಸಿಟ್ ಮಾಡಿದ್ದೆ, ನಾನು ನೋಡಿ ಬಂದಿದ್ದೀನಿ, ನಮ್ಮ ಅಲ್ಲಿಂದ ವಾರ್ಡ್ ಮೆಂಬರು ಬಂದಿದ್ದರು. ಆದರೆ ಅಲ್ಲಿ ಟೆಂಡರ್ ಕರೆದು ಎಲ್ಲ ಅದು ಕೆಲಸ ಮಾಡಿದ್ರೆ ಟೈಮ್ ಹತ್ತೈತಿ. ಈಗ ನಾ ಟೆಂಪರರಿ ಒಂದು ಕೆಲಸ ಮಾಡಿ ಅದು ನೀರಿನ ಇದ್ದಿದ್ದಿಲ್ಲ, ಅದು ತೆಗೆದು ಬೇರೆ ಕಡೆ ಲಿಫ್ಟ್ ಮಾಡ್ತೀನಿ, ಅದು ಟೆಂಡರ್ ಆಗುತ್ತೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಕಮಿಷನರ್ ಸಾಹೇಬರು. ಅದೇ ನೋಡೋಣ, ಅವರು ಆಶ್ವಾಸನೆ ಎಷ್ಟರ ಮಟ್ಟಿಗೆ ಕೆಲಸ ಬರುತ್ತೆ, ಅವರು ಅಲ್ಲಿಂದ ಮಂದಿಗೆ ಸಮಸ್ಯೆ ಪರಿಹಾರ ಸಿಗುತ್ತೆ ಇಲ್ಲೋ ಅದು ಕಾದು ನೋಡೋದು ವಿಚಾರ ಐತಿ. ಅದು ಆದಷ್ಟು ಬೇಗ ಅದು ಕೆಲಸ ಮುಗಿಸಿದರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಲ್ಲಿನ ಜನರಿಗೆ. ಯಾವ ವಾರ್ಡ್ ಸರ್ ಇದು? ವಾರ್ಡ್ ನಂಬರ್ 34.
ಪ್ರೈಮರಿ ಸ್ಕೂಲ್. ಏನು ಸಮಸ್ಯೆ ಏನದ ಸರ್ ಅಲ್ಲಿ? ಅಲ್ಲಿ ಸಮಸ್ಯೆ ಅಂದರೆ ಅಲ್ಲಿ UGD जो ಮೇನ್ ಲೈನ್ ಇದೆಯಲ್ಲ ಅದರೊಳಗಿಂದ ಓವರ್ಫ್ಲೋಗಾಗಿ ಅಲ್ಲಿ ಇದು ಇದೆಯಲ್ಲ ಓಪನ್ ಏರಿಯಾ ಅಲ್ಲಿ ನೀರೆಲ್ಲ ಅಲ್ಲಿ ಗೊಳಾಗ್ತಾ ಇದೆ. ಗೊಳೆ ಆಗಿ ಮನೆ ಸ್ವಲ್ಪ ಮಂದಿ ಮನೆ ಅದಾವೆ, ಆ ಮನೆ ಮುಂದೆ ನಿಂತದು ಅಲ್ಲಿ ಸೊಳ್ಳೆ ನೊಣ ಅದು ಬಂದು ಅಲ್ಲಿ ಎಲ್ಲರದು ಇದು ಇದೆಲ್ಲ. ಈಗ ಸರ್ ಒಂದು ಪ್ರಶ್ನೆ ಬರ್ತಾ ಇದೆ ಈಗ, ಆದರೆ ಏನು ವಿಜಯಪುರದಕ್ಕೆ ಸ್ಮಾರ್ಟ್ ಸಿಟಿ ಆಗಿದೆ ಏನು ಮಂಡ್ಯ? ಇಲ್ಲ ಸರ್, ಅದು ಬರೀ ಅವರು ಇಲೆಕ್ಷನ್ ಸಲುವಾಗಿ ಮಾತಾಡೋದು ಸುದ್ದಿ. ನಮ್ಮದು ಒಂದಿಷ್ಟು ಕಡೆ ತಮ್ಮ ಏರಿಯಾ ಕಡೆ ಅವರು ಇದು ಮಾಡ್ಕೊಂಡಿದ್ದಾರೆ. ಸ್ಲಮ್ ಏರಿಯಾದಲ್ಲಿ ನಾವು ತೋರಿಸ್ತೇವೆ ಸಾಹೇಬರಿಗೆ, ಬರಲಿ ಅವರು ನಮ್ಮ ಜೊತೆ ಬರಲಿ, ಎಲ್ಲೆಲ್ಲಿ ನೀರು ನಿಂದಿರ್ತಾವೆ, ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ನಾವು ಎಲ್ಲ ಅವರಿಗೆ ವಿಸಿಟ್ ಮಾಡಿ ತೋರಿಸ್ತೇವೆ. ಇನ್ನು ಸಮಸ್ಯೆ ಬಗ್ಗೆ ನಾವಂತೂ ಅವ್ರ ಕಡೆ ತಿಳಿಸಿಲ್ಲ. ಸಾಕಷ್ಟು ಸಲ ನಾವು ಇಲ್ಲಿ ಕಮಿಷನರ್ ಬಂದು ನಾವು ವಾರ್ಡ್ ನಂಬರ್ 19 ಆಗಲಿ 20 ಆಗಲಿ 34 ಆಗಲಿ ಎಲ್ಲ ಒಂದು ಕಡೆ ಕಮಿಷನರ್ಗಳಿಗೆ ಒಂದೊಂದು ನಗರ ಶಾಸಕರು ಮುಸ್ಲಿಂ ಮಂದಿನೇ ನಮ್ಮ ಕಡೆ ಬರಬೇಡ ಅಂತ ಹುಡುಕಾಟದವರು ಬರಬೇಡ ಅಂತ ಹೇಳ್ತಾರೆ. ನಾವು ಹೆಂಗೆ ಹೋಗ್ಬೇಕು ಅವ್ರಿಗೆ ಹೇಳಿಲ್ಲ. ಒಬ್ಬರಿಗೆ ಹೇಳಿದ್ರೆ ಎಲ್ಲರಿಗೆ ಇದ್ದಾರೆ. ತಮ್ಮ ಹೆಸರು ಸರ್? ನಿಸಾರ್ ಅಹಮದ್ ಮಜಾರ್, ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ SDPI.